ಏಳೇಳು ಬಾಲಕನೆ ಅಜ್ಞಾನ ನಿದ್ರೆಯಿಂದೇಳು ತಿಳಿವಿಕೆಯೆಂಬ ಎಚ್ಚರವ ಹೊಂದು. ಏಳೇಳು ಬಾಲಕನೆ ಅಜ್ಞಾನ ನಿದ್ರೆಯಿಂದೇಳು ತಿಳಿವಿಕೆಯೆಂಬ ಎಚ್ಚರವ ಹೊಂದು. ಹಾಡು ಮಾಯೆಯು ಎಂಬ ಮೇಲು ಮುಸುಕನು ತೆಗೆದು. ಹಾಡು ಮಾಯೆಯು ಎಂಬ ಮೇಲು ಮುಸುಕನು ತೆಗೆದು ಕೀಳು ಬಾಳುವೆಯೆಂಬ ಹಾಸಿಗೆಯ ಸುತ್ತುತ್ತಲೀ. ಕೀಳು ಬಾಳುವೆಯೆಂಬ ಹಾಸಿಗೆಯ ಸುತ್ತುತ್ತಲೀ. ಕೇಳು ಕಿವಿ ತೆರೆದೇಕ ಚಿತ್ತದಿಂ ಶ್ರುತಿಯೆಂಬ. ಕೇಳು ಕಿವಿ ತೆರೆದೇಕ ಚಿತ್ತದಿಂ ಶ್ರುತಿಯೆಂಬ ಕೋಳಿ ಕೂಗುತ್ತಲಿಹುದು ತತ್ವಮಸಿಯೆಂದು. ಕೋಳಿ ಕೂಗುತ್ತಲಿಹುದು ತತ್ವಮಸಿಯೆಂದು. ಏಳೇಳು ಬಾಲಕನೇ ಬಿತ್ತರಿಸುವುದು ಮುಮುಕ್ಷತ್ವ ಮುಂಬೆಳಗಾಗಿ. ಬಿತ್ತರಿಸುವುದು ಮುಮುಕ್ಷತ್ವ ಮುಂಬೆಳಗಾಗಿ. ಚಿತ್ತವೆನ್ನುವ ಕಮಲ ವರಳಿಹುದು ನೋಡೀಗ. ಚಿತ್ತವೆನ್ನುವ ಕಮಲ ವರಳಿಹುದು. ಚಿತ್ತವೆನ್ನುವ ಕಮಲ ವರಳಿಹುದು ನೋಡೀಗ. ಸುತ್ತಲಡಗಿಹ ಸುವಾಸನೆಯ ಮೂಸುತ್ತಲೀಗ. ಸುತ್ತಲಡಗಿಹ ಸುವಾಸನೆಯ ಮೂಸುತ್ತಲೀಗ. ಉತ್ತಮೋತ್ತಮ ನಿಜಾನಂದವನು ಪಡೆಯುವುದಕ್ಕೆ. ಉತ್ತಮೋತ್ತಮ ನಿಜಾನಂದವನು ಪಡೆಯುವುದಕ್ಕೆ. ಏಳೇಳು ಬಾಲಕನೇ ಏಳೇಳು ಬಾಲಕನೆ ಅಜ್ಞಾನ ನಿದ್ರೆಯಿಂದೇಳು ತಿಳಿವಿಕೆಯೆಂಬ ಎಚ್ಚರವ ಹೊಂದು. ಏಳೇಳು ಬಾಲಕನೆ ಏಳೇಳು ಬಾಲಕನೆ ಏಳೇಳು ಬಾಲಕನೇ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ರಂಗಸ್ಥಳದಲ್ಲಿ ಜ್ಯೋತಿರ್ಮಯರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ನಮಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ
50ನೆಯ ಪ್ರವಚನ ಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 34ನೇ ಶ್ಲೋಕ ಈ ಹಿಂದೆ ಮುಕ್ತಾಯವಾಗಿದೆ. ಜ್ಞಾನನ ಪಡಿಬೇಕು ಅಂತಂದರೆ ತದ್ವಿಧಿ ಪ್ರಣಿಪಾತೇನ, ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿ ಒಬ್ಬ ಗುರುವನ್ನು ಭಾವಿಸು. ಪರಿಪ್ರಶ್ನೆನ ಬಗೆ ಬಗೆಯಾಗಿ ತತ್ವವಿಚಾರಕವಾದ ಪ್ರಶ್ನೆಯನ್ನು ಕೇಳಿ ಮನಸ್ಸಿಗೆ ವಿಷಯ ತಂದುಕೋ. ಸೇವೆಯ ಗುರುವನ್ನು ದೇವರಾಗಿ ಭಾವಿಸಿ ಅನನ್ಯವಾದ ಮನಸ್ಸಿನಿಂದ ಶುಶ್ರೂಷೆಯನ್ನು ನಿರ್ವಾಹ ಮಾಡು. ಉಪದೇಕ್ಷಂತಿ ತೇ ಜ್ಞಾನಂ, ಅವರು ಖಂಡಿತವಾಗಿಯೂ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಯಾರವರು ಅಂತ ಕೇಳಿದರೆ ಜ್ಞಾನಿನಃ, ಅವರು ಅಂತಃಪ್ರಪಂಚದಲ್ಲಿ ಬೆಳಕು ಕಂಡವರು, ತತ್ವದರ್ಶಿನಃ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ತತ್ವದರ್ಶನ ಉಂಟಾಗಿದೆ. ಅದರಿಂದ ತತ್ವ ಸೋಪಾನವನ್ನು ಮೇಲಕ್ಕೆ ಏರಿ ಹೋಗಿ ಯಾವಾಗಲೂ ಬೇಕಾದರೂ ತತ್ವದರ್ಶನ ಮಾಡಬಲ್ಲರು. ತತ್ವ ಸೋಪಾನವನ್ನು ಬೇರೆಯವರಿಗೆ ಏರೋದಕ್ಕೆ ಬೇಕಾಗುವಂತೆ ಅವರಿಗೆ ಮಾರ್ಗದರ್ಶನ ಕೊಟ್ಟು ಕರ್ಕೊಂಡು ಹೋಗಬಲ್ಲರು. ಹಾಗಿರುವಂತಹ ಜ್ಞಾನವಿಜ್ಞಾನ ತೃಪ್ತಾತ್ಮರಾದಂತಹ ಮಹಾತ್ಮರನ್ನು ಹೋಗಿ ಅವಲಂಬಿಸು, ನಿಮಗೆ ಜ್ಞಾನಸಿದ್ಧಿಯಾಗುತ್ತೆ ಎಂಬ ಮಾತನ್ನು ಶ್ರೀಕೃಷ್ಣ ಪ್ರಭು ಅರ್ಜುನಿಗೆ ಉಪದೇಶ ಮಾಡಿದ. ಇಲ್ಲಿ ಹೇಳಿರುವಂತಹ ಅಂಶಗಳು ಪ್ರಣಿಪಾತ ಅಂತ ಒಂದು, ಪರಿಪ್ರಶ್ನ ಅಂತ ಅನ್ನೋದೊಂದು, ಸೇವಾ ಅನ್ನೋದೊಂದು, 3 ಅಂಶಗಳು. ಪ್ರಣಿಪಾತ ಅಂದರೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಮನಸ್ಸನ್ನು ಜ್ಞಾಪಿಸುತ್ತೆ. ಅದು ನಂದೇನೂ ಇಲ್ಲ, ಅಷ್ಟು ನಿಮಗೆ ಸೇರಿದ್ದು, ನೀವು ನನ್ನನ್ನು ಮೇಲಕ್ಕೆ ಎತ್ತಬೇಕು, ಉದ್ಧಾರ ಮಾಡಬೇಕು ಅನ್ನೋ ರೀತಿಯಾದ ಮನಃಪ್ರವೃತ್ತಿ ಇದ್ದಾಗ ಆ ಪ್ರಣಿಪಾತನ ಹುಟ್ಕೊಳ್ಳುತ್ತೆ. ಪರಿಪ್ರಶ್ನೆ ಅನ್ನೋದು ಯಾವಾಗ ಹುಟ್ಟುತ್ತೆ ಅಂದರೆ, ನನಗೆ ತತ್ವದ ಬಗ್ಗೆ ತಿಳುವಳಿಕೆ ಇಲ್ಲ, ಅಜ್ಞನಾಗಿದ್ದೀನಿ, ಆ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದ ಅರ್ಹತೆ ಉಳ್ಳವರು ತಾವು. ಆದ್ದರಿಂದ ನಾನು ಮುಕ್ತವಾಗಿ ತಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೀನಿ ಅನ್ನೋ ರೀತಿಯಾದಂತಹ ಮನಃಪ್ರವೃತ್ತಿ, ಅದು ಜಿಜ್ಞಾಸೆಯನ್ನು ಜ್ಞಾಪಿಸುತ್ತೆ. ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಹಸಿವಿರಬೇಕು. ಹಸಿವಿರುವಂಥ ವ್ಯಕ್ತಿಗೆ ವಿಷಯವನ್ನು ಕೊಟ್ಟಾಗ ಅದು ಬೆಳೆಯುತ್ತೆ. ಹಸಿವಿಲ್ಲದೆ ಇದ್ದವರಿಗೆ ಆಹಾರ ಕೊಟ್ಟರೆ ಹೇಗೆ ಅಜೀರ್ಣವಾಗುತ್ತೋ ಅದೇ ರೀತಿಯಲ್ಲಿ ವಿಚಾರವನ್ನು ತಿಳಿಬೇಕು ಅನ್ನೋ ಬಗ್ಗೆ ತೀವ್ರತೆ ಯಾರಿಗಿಲ್ವೋ ಅಂಥವ್ರಿಗೆ ವಿಷಯವನ್ನು ಕೊಟ್ಟರೆ ಅದು ಬೆಳೆಯೋಲ್ಲ. ಆದ್ದರಿಂದ ಇವನು ಪರಿಪರಿಯಾಗಿ ಪ್ರಶ್ನಿಸುವ ಮನಸ್ಸುಳ್ಳವನಾಗಿ ಇರಬೇಕು. ಸೇವೆಯ ಅದ್ರ ಜೊತೆಗೆ ಹಾಗೆ ಗುರುವನ್ನು ಸೇವಿಸುವ ಮನಃಪ್ರವೃತ್ತಿ ಇರಬೇಕು. ಸೇವಿಸೋದು ಅಂದರೆ ಅವ್ರ ಪಾದ ಒತ್ತೋದು, ಅವ್ರ ಬಟ್ಟೆಗಳನ್ನು ಒಗೆದುಕೊಡೋದು, ಅವರಿಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ಒದಗಿಸಿಕೊಡುವಂಥದ್ದು, ಲೌಕಿಕವಾಗಿ ಅವರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು, ಇವುಗಳು ಎಲ್ಲ ಸೇವಾ ಶುಶ್ರೂಷ ಎಂಬುದಾಗಿ ಕರೆಯಲ್ಪಡುತ್ತೆ. ಆದರೆ ಆ ಸೇವಾನೋ ಶಬ್ದವನ್ನು ಎಲ್ಲೆಲ್ಲಿ ಹೇಗೆ ಬಳಸಿದ್ದಾರೆ ಗಮನಿಸಬೇಕು. ಮಹಾಗುರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾಯಿದ್ರು, ಕಾಫಿಯನ್ನು ಸೇವಿಸಿ ಅಂತಂದರೆ ಅದಕ್ಕೆ ಪಂಚೋಪಚಾರ ಪೂಜೆ ಮಾಡಿದೆ, ಸೇವೆ ಮಾಡಿದೆ ಅಂತಾದರೆ ಕಾಫಿ ಮೈಯಲ್ಲಿ ಹೋಗಿ ಕೆಲಸ ಮಾಡಲ್ಲಪ್ಪ ಅಂತ. ಅಂದರೆ ಅದನ್ನು ಸೇವಿಸೋದು ಅಂದರೆ ಅದು ನರನಾಡಿಗಳಲ್ಲಿ ಹೋಗಿ ಸೇರಿಕೊಂಡು ತನ್ನ ಪ್ರತಾಪವನ್ನು ತೋರಿಸ್ಬೇಕು. ಹಾಗೆ ಅದನ್ನು ಬಳಸಿದಾಗ ಕಾಫಿ ಸೇವನ ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಗುರುವನ್ನು ಸೇವಿಸೋದು ಅಂದರೆ ಅರ್ಥ ಏನಪ್ಪ ಅಂದರೆ, ಹೊರಗಡೆಯಿಂದ ಅವರಿಗೊಂದು ಶುಶ್ರೂಷೆ ಮಾಡಿದೆ, ಸಹಕಾರ ಕೊಟ್ಟೆ ಅಷ್ಟಲ್ಲ, ಅದರಿಂದ ಅವ್ರ ಒಲಿಮೆ ಸಿಕ್ಬೋದು, ಅಷ್ಟು ಮಾತ್ರ ಅಲ್ಲ, ಅವ್ರು ಏನಾಗಿದ್ದಾರೆ, ತತ್ವ ಸ್ವರೂಪರಾಗಿದ್ದಾರೆ. ತತ್ವವೇ ಮೂರ್ತಿವೆತ್ತಾಗಿ ಇಳಿದು ಬಂದಿರೋ ಸಂದರ್ಭ ಇರೋದ್ರಿಂದ ಆ ತತ್ವ ಮೂರ್ತಿಯ ನಡೆ, ನುಡಿ, ಮನಃಪ್ರವೃತ್ತಿಗಳು ಎಲ್ಲವನ್ನೂ ಸವಿದು ನಮ್ಮ ಮೈಯೊಳಗಡೆಗೆ ತುಂಬ್ಕೋಬೇಕಾಗಿದೆ. ಒಂದೊಂದು ಆಸ್ವಾದನೀಯವಾದ ವಿಚಾರ, ಅದ್ರ ಜೊತೆಗೆ ಅವರು ಬುದ್ಧಿಪೂರ್ವಕವಾಗಿ ಯಾವ ಉಪದೇಶವನ್ನು ಕೊಡ್ತಾರೋ ಅದಂತೂ ಪರಮಶ್ರೇಷ್ಠವಾದದ್ದು. ಅದನ್ನು ಒಂದು ಚೂರು ಅಳಿಸಿ ಹೋಗದೇ ಇರುವಂತೆ ಮತ್ತು ವಿಕಾರವಾಗದೇ ಇರುವಂತೆ ಬುದ್ಧಿಯೊಳಗಡೆಗೆ ಇಳಿಸ್ಕೋಬೇಕಾಗಿದೆ. ಇದು ತಾನೇ ಪರಿಪೂರ್ಣವಾದ ಅವರ ಸೇವನ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ಗುರುವನ್ನು ಸೇವಿಸ್ತಾ ಹೋದಾಗ ತಾನಾಗೇ ಜ್ಞಾನ ಪಡೆಯೋಕ್ಕೆ ಬೇಕಾಗುವ ಸಿದ್ಧತೆ ಪ್ರಕೃತಿಯಲ್ಲಿ ಏರ್ಪಟ್ಬಿಡುತ್ತೆ. ಅವರು ನಿಮಿತ್ತ ಮಾತ್ರವಾಗಿ ಉಪದೇಶ ಕೊಟ್ಟರೂ ಸಾಕು, ಉಳಿದಿದ್ದು ಅವರ ಅನುಗ್ರಹದಿಂದ ಎಲ್ಲ ಸಿದ್ಧತೆ ಆಗಿರೋದ್ರಿಂದ ಸುಲಭದಲ್ಲಿ ಕಾರ್ಯಸಿದ್ಧಿಯಾಗುತ್ತೆ. ಆದ್ದರಿಂದ ಹೊರಗಡೆಯಿಂದ ಅವರು ಉಪದೇಶವನ್ನು ಬಯಸಬೇಕು. ಸಹಜವಾಗಿ ಅವರು ಪ್ರೀತಿ ಹರಿದು ಒಳಗಡೆಯಿಂದ
ಆ ಜ್ಞಾನಾಮೃತ ಹರಿದು ಬರುವಂತೆ ನನ್ನ ನಡೆ ನುಡಿ ವ್ಯವಹಾರಗಳು ಇರಬೇಕು. ಅವರು ಸಂತುಷ್ಟಾಂತರಂಗರಾಗಿ ಸಮಯದಲ್ಲಿ ಉಪದೇಶವನ್ನೂ ಮಾಡುವಂತೆ ಆಗಬೇಕು. ಇಷ್ಟು ಆದರೆ ಮುಂದಕ್ಕೆ ಜ್ಞಾನಸಿದ್ಧಿ ಆಗುತ್ತೆ ಎಂಬ ಭಾಗವನ್ನು 34ನೇ ಶ್ಲೋಕದ ಅರ್ಥವನ್ನು ಭಾವಿಸುವಾಗ ಗಮನಿಸಿದ್ದೇವೆ. ಇನ್ನು ಮುಂದುವರಿಕೆ 35ನೇ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಅಥೋ ಮಯಿ. ಗುರುವಿನ ಅನುಗ್ರಹ ಆದಾಗ ಮುಂದೆ ಏನಾಗುತ್ತೆ, ಏನು ದರ್ಶನವನ್ನು ಪಡೆಯೋಕ್ಕಾಗತ್ತೆ. ಯತು ಯಾವುದನ್ನು ಜ್ಞಾತ್ವ ಅರಿತುಕೊಂಡ್ರೆ ಪಾಂಡವ, ಎಲ್ಲಿ ಪಾಂಡುಪುತ್ರನಾದ ಅರ್ಜುನನೇ, ಏವಂ ಮೋಹಂ, ಈ ರೀತಿಯಾಗಿ ಮೋಹವನ್ನು ನ ಪುನಃ ಯಾಸ್ಯಸಿ, ಇನ್ನೊಮ್ಮೆ ನೀನು ಹೊಂದೋಲ್ಲ ಅಂತ. ಈಗೊಮ್ಮೆ ಮೋಹಕ್ಕೊಳಗಾದೆ ನೀನು. ನನ್ನ ಬಂಧು ಬಾಂಧವರು ಯುದ್ಧಕ್ಕೆ ನಿಂತಿದ್ದಾರೆ, ಅವ್ರನ್ನೆಲ್ಲ ಸಂಹಾರ ಮಾಡಿ ನಾವು ಯಾವ ಸೌಖ್ಯ ಅನುಭವಿಸಲಿ, ನಾನು ಯುದ್ಧ ಮಾಡೋಲ್ಲ, ಹೊರಟು ಹೋಗ್ತೀನಿ ಅಂತ ಅಂದ್ಕೊಂಡಿಯಲ್ಲ. ಇದು ಯಾವುದೋ ಒಂದು ಮೋಹದ ಕಾರಣದಿಂದ ಆಗಿರುವಂಥದ್ದು. ಕರ್ತವ್ಯದ ಬಗ್ಗೆ ನಿನಗೆ ಅರಿವು ಮರೆಯಾಗಿ ಹೋಗುವಂಥ ಸ್ಥಿತಿ ಉಂಟಾಯಿತು. ಇಂಥ ಮೋಹ ಇನ್ನೊಮ್ಮೆ ಹುಟ್ಟಲ್ಲ. ಯಾವಾಗ ಅಂತ ಕೇಳಿದ್ರೆ, ಆ ಮಹಾಗುರುಗಳು ಅನುಗ್ರಹಿಸಿಕೊಡುವಂಥ ವಿಶಿಷ್ಟವಾದ ಅನುಭವಾತ್ಮಕವಾದ ಜ್ಞಾನ ಯಾವಾಗ ಸಂಪನ್ನವಾಗುತ್ತೋ ನಿನಗೆ, ಆ ಸಂದರ್ಭದಲ್ಲೇ ಮೋಹ ಅನ್ನೋದು ಸಂಪೂರ್ಣವಾಗಿ ಕಳಚಿ ಹೊರಟೋಗುತ್ತೆ. ಏನ ಭೂತಾನ್ಯಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಅಥೋ ಮಯಿ. ಆ ಜ್ಞಾನದ ಆವಿರ್ಭಾವ ಎಂಬುದು ಬಂತು ಅಂತಾದರೆ, ಅಶೇಷೇಣ ಭೂತಾನಿ ದ್ರಕ್ಷ್ಯಸಿ, ಆತ್ಮನಿ ನಿನ್ನಲ್ಲೇ ಅಶೇಷೇಣ ಸಮಗ್ರವಾಗಿಯೂ ಕೂಡ ಭೂತಾನಿ ಎಲ್ಲ ಜೀವಕೋಟಿಗಳನ್ನು ದ್ರಕ್ಷ್ಯಸಿ ನೋಡುತ್ತಿ, ಅಥಃ ಮತ್ತು ಮೈ ನನ್ನಲ್ಲೂ ಸಹ ಎಲ್ಲ ಜೀವಕೋಟಿಗಳನ್ನು ನೋಡ್ತೀಯಾ ಅಂತ. ನಿನ್ನಲ್ಲೂ ಸಹ ಎಲ್ಲ ಜೀವಕೋಟಿಗಳ ದರ್ಶನ ಮಾಡ್ತೀಯಾ, ನನ್ನಲ್ಲೂ ಸಹ ಎಲ್ಲ ರೀತಿಯಾದ ಜೀವಕೋಟಿಗಳನ್ನು ದರ್ಶನ ಮಾಡ್ತೀಯಾ. ಯಾವಾಗ ಅಂತ ಕೇಳಿದರೆ, ಆ ಗುರುವಿನ ಅನುಗ್ರಹದಿಂದ ಪರಮಾತ್ಮ ಪ್ರಕಾಶ ನಿನ್ನ ಮನೋಬುದ್ಧಿಗಳಿಗೆ ಗೋಚರವಾದಾಗ ಹೀಗೊಂದು ಅನುಭವ ಆಗುತ್ತಪ್ಪ ಎಂಬುದಾಗಿ. ಇದು ಅನೇಕ ಅಂಶಗಳನ್ನು ಜ್ಞಾಪಿಸ್ತಾ ಇದೆ. ಒಂದನೇದಾಗಿ, ನಿನ್ನಲ್ಲಿ ನೋಡ್ಕೋತೀಯಪ್ಪ, ನನ್ನಲ್ಲಿ ನೋಡ್ತೀಯಪ್ಪ ಅಂತ ಹೇಳಿದಾಗ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ರೀತಿಯಾದಂಥ ಒಂದು ಆಶಯ ಧ್ವನಿತವಾಗುತ್ತೆ ಇಲ್ಲಿ. ಜೀವಾನುವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಕರೀತಾರೆ. ಮುಂದೆ ವಿಸ್ತಾರವಾಗಿ ಆ ಬಗ್ಗೆ ಪಾಠ ಬರುತ್ತೆ. ಆ ಭಗವಂತನನ್ನು ಈಶ್ವರ ಅಂತ ಕರೀತಾರೆ. ಈಶ್ವರನಲ್ಲಿ ಏನನ್ನು ದರ್ಶನ ಮಾಡ್ಬೋದೋ ಅದಷ್ಟೂ ಸಹ ಈ ಕ್ಷೇತ್ರಜ್ಞನಾದ ಜೀವನಲ್ಲೂ ದರ್ಶನ ಮಾಡ್ಬೋದು. ಅದರಿಂದ ಕ್ಷೇತ್ರಜ್ಞ ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ ಅನ್ನೋ ರೀತಿಯಾದಂಥ ಒಂದು ಆಶಯ ಇಲ್ಲಿ ಧ್ವನಿತವಾಗ್ತಾ ಇದೆ. ಹಾಗೆ ಏನನ್ನು ದರ್ಶನ ಮಾಡೋ ವಿಷಯ ಇದೆ ಇಲ್ಲಿ ಅಂತ ಕೇಳಿದ್ರೆ, ಎಲ್ಲ ಜೀವಕೋಟಿಗಳನ್ನು ನೋಡ್ಬೋದು ಅಂತ. ಎಲ್ಲ ಜೀವಕೋಟಿಗಳನ್ನು ಭಗವಂತನಲ್ಲೂ ನೋಡ್ಬೋದು, ನನ್ನಲ್ಲೂ ನೋಡ್ಬೋದು. ಅಂದರೆ ನಮ್ಮಲ್ಲೆಲ್ಲ ಯಾವ ಜೀವಕೋಟಿಗಳಿದೆಯಪ್ಪ, ಆನೆ ಇರೋಕ್ಕೆ ಸಾಧ್ಯನಾ? ಏನಾದ್ರು ಇರುವೆ ಎಲ್ಲರೂ ಒಳಗಡೆ ಸೇರ್ಕೊಂಡಿದ್ರೆ ಕಿವಿ ಮೂಗು ಒಳಗಡೆಗೆ ಇದೆ ಅಂತ ಹೇಳ್ಬೋದು ಅಷ್ಟೇ. ಇನ್ಯಾವುದಾದ್ರು ಹೊಟ್ಟೆಲಿ ಹುಳಗಳಾಗಿದ್ದರೆ ಒಂದಷ್ಟು ಜಂತು ಹುಳ ಇದೆ ಅಂತ ಹೇಳ್ಬೋದು. ಕೈಲನ್ನೋ ಕಾಲಿನಲ್ಲೋ ಏನಾದ್ರು ಅಕಸ್ಮಾತ್ ಗಾಯ ಆಗಿ ಅಲ್ಲಿ ಹುಳ ಹುಟ್ಕೊಂಡಿದ್ರೆ 4 ಹುಳ ಇದೆ ಅಂತ ಹೇಳ್ಬೋದು. ಎಲ್ಲ ಜೀವಕೋಟಿಗಳು ಅಂದರೆ 84 ಲಕ್ಷ ಜೀವಕೋಟಿಗಳು ಮೈನಲ್ಲಿದೆ ಅಂದರೆ ಇದೇನು ಒಪ್ಪೋಕ್ಕಾಗುವಂಥ ಭಾಷೆನಾ ಅಂತನ್ಸುತ್ತೆ. ಪರಮಾತ್ಮಲ್ಲಿದೆ ಅಂತಂದರೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ವ್ಯಾಪಿಸಿ ನಿಂತವನಾದ್ರಿಂದ ಬಹಳ ದೊಡ್ಡ ವಸ್ತು ಅದು. ಅಲ್ಲಿ ಎಲ್ಲ ಇದೆ ಅಂದರೆ ಏನಾರು ಒಪ್ಪಬಹುದೇನೋ, ಈ ನನ್ನಲ್ಲಿದೆ ಅಂದರೆ ಒಪ್ಕೊಳ್ಳೋದು ಹೇಗೆ ಅಂತ ನಮ್ಮ ಸ್ಥೂಲ ಬುದ್ಧಿಗೆ ಹುಟ್ಟುವಂಥ ಪ್ರಶ್ನೆ. ಆದರೆ ಆ ಅನುಭವವನ್ನು ಪಡೆದವರಿಗೆ ಈ ಪ್ರಶ್ನೆ ಹುಟ್ಕೊಳ್ಳೋಲ್ಲ. ಯಾಕೆಂದರೆ ನಾನು ಅಂದರೆ ಅದೊಂದು ಬೆಳಕು, ಈಶ್ವರ ಅಂದರೆ ಅದೊಂದು ಬೆಳಕು, ಎರಡೂ ಬೆಳಕು, ಅಲ್ಲೊಂದು ಸಮಾನತೆ ಇದೆ. ಅದ್ರ ಜೊತೆಗೆ ಎಲ್ಲ ಜೀವಕೋಟಿಗಳು ಒಳಗಡೆ ಇದೆ ಅಂದರೆ ಆನೆಯಾಗಿ ಒಳಗಡೆ ಇದೆ, ಹುಲಿಯಾಗಿ ಒಳಗಡೆ ಇದೆ, ಹಾವಾಗಿ ಒಳಗಡೆ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಎಲ್ಲ ಜೀವಕೋಟಿಗಳ ಹುಟ್ಟಿಗೆ ಕಾರಣಭೂತವಾಗಿರುವಂಥ ಶಕ್ತಿ ನಮ್ಮ ಮೈನಲ್ಲಿದೆ ಅಂತ ಅರ್ಥ. ಸಮಗ್ರ ಸೃಷ್ಟಿಯ ಎಲ್ಲ ಜೀವಕೋಟಿಗಳ
ಒಂದು ಯಾವುದೋ ಒಂದು ವಿಶಿಷ್ಟವಾದಂತಹ ಶಕ್ತಿ ಮೈ ಒಳಗಡೆಗೆ ನೆಲೆಸಿದೆ ಅಂತ ಅರ್ಥ. ಒಂದೊಂದು ಜೀವ ತಂದ ಅಂಥ ವಿಶಿಷ್ಟವಾದ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಯಾವುದಾದ್ರು ಒಂದೆರಡನ್ನು ನೆನಪಿಸ್ಕೊಳ್ಳೋಣ. ನಾವು ಇತಿಹಾಸದ ಪುಟಗಳಲ್ಲಿ ಕೇಳ್ತೀವಿ, ಶತ್ರುಗಳ ಕೋಟೆಯನ್ನು ಏರಬೇಕಾದ್ರೆ ಅದಕ್ಕಾಗಿ ಉಪಾಯವಾಗಿ ಉಡ ಅಂತ ಒಂದು ಪ್ರಾಣಿಯನ್ನು ಬಳಸ್ತಾಯಿದ್ರು ಅಂತ. ಉಡದ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆ ಉಡವನ್ನು ಮೇಲಕ್ಕೆ ಎಸೆದ್ರೆ ಕೋಟೆಯಲ್ಲಿ ಎತ್ತರದ ಜಾಗದಲ್ಲಿ ಹೋಗಿ ಅದು ಹಿಡ್ಕೊಳ್ಳುತ್ತೆ. ಹೇಗೆ ಹಿಡ್ಕೊಳ್ಳುತ್ತೆ ಅಂದರೆ ಗಪ್ಪಂತ ಹಿಡ್ಕೊಳ್ಳುತ್ತೆ, ಸಂಪೂರ್ಣ ಭದ್ರವಾಗಿ. ಆ ಹಗ್ಗನ ಇನ್ನೊಬ್ಬ ಹತ್ಕೊಂಡು ಮೇಲಕ್ಕೆ ಹೋದರೂ ಅದು ಯಾವುದೇ ಕಾರಣಕ್ಕೂ ಕಳಚಿ ಬಿಡೋಲ್ಲ. ಒಬ್ಬರಲ್ಲ, ಇಬ್ಬರು 3 ಜನ ಹತ್ಕೊಂಡು ಹೋದರೂ ತಡೆಯುತ್ತೆ. ಹಾಗೆ ಹಿಡ್ಕೊಳಕ್ಕೆ ಬರುತ್ತೆ ಅಂತ. ಹೀಗೆ ಹಿಡ್ಕೊಳ್ಳುವಂಥ ಒಂದು ವೈಶಿಷ್ಟ್ಯ ಆ ಉಡುಕ್ಕಿದೆ. ಇದೇ ತರಹದ ಧರ್ಮ ಮನುಷ್ಯನಿಗೆ ಇದೆಯೋ ಇಲ್ಲವೋ? ಇದೆ, ಅವನಿಗೂ ಕೂಡ. ಅದನ್ನು ಎಲ್ಲೆಲ್ಲೋ ಬಳಸ್ತಾನೆ ಅವನು, ಯಾವುದಕ್ಕೂ ಅಂಟ್ಕೋತಾನೆ. ಎಷ್ಟೋ ಸಂದರ್ಭದಲ್ಲಿ ಏನು ಮಾಡಿದರೂ ಬಿಡಿಸೋಕ್ಕಾಗಲ್ಲ, ಹಾಗೆ ಅಂಟ್ಕೋತಾನೆ. ಅದೇ ಯಾರೋ ಒಬ್ಬ ಗುರುವಿಗೆ ಅಂಟ್ಕೊಂಡ್ರೆ ಆ ರೀತಿಯಲ್ಲಿ ಬಿಡಿಸೋಕ್ಕಾಗದೇ ಇರುವಂಥ ರೂಪದಲ್ಲಿ ಅವನು ಉದ್ಧಾರ ಆಗಿಬಿಡ್ತಾನೆ ಸಂಪೂರ್ಣವಾಗಿ. ಅಂಟ್ಕೊಳ್ಳುವಂಥ ಒಂದು ಗುಣ ಇದೆ. ಭಾಳ ಪಟ್ಟು ಹಿಡಿದು ತನ್ನ ಕಾರ್ಯವನ್ನು ಸಾಧನೆ ಮಾಡುವಂಥ ಒಂದು ಗುಣ ಇದೆ. ಆ ಗುಣ ಯಾವುದದು? ಉಡದ ಗುಣವೇ ಅದು. ಅದು ನಮ್ಮ ಮೈನಲ್ಲಿ ಇದೆ. ಅದು ಆ ಗುಣವೇ ಒಂದು ಪ್ರಾಣಿಯ ರೂಪವನ್ನು ಧರಿಸಿ ಹಾಗಾಗಿದೆ ಅದು, ಅಷ್ಟೇ. ಅದೇ ರೀತಿಯಲ್ಲಿ ಒಂದು ಹಸು ಪರಮೋಪಕಾರಿಯಾಗಿ ಎಲ್ಲ ರೀತಿಯಾದ ದೇವತೆಗಳನ್ನು ತನ್ನ ಮೈನಲ್ಲಿ ತುಂಬಿಕೊಂಡು ಬದುಕ್ತಾ ಇರುವಂತಹ ಉತ್ಕೃಷ್ಟವಾದಂಥ ಒಂದು ಪ್ರಾಣಿ. ಈ ಪ್ರಾಣಿಯ ಧರ್ಮ ನಮ್ಮಲ್ಲಿ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ. ಅದರಲ್ಲಿರುವ ಎಲ್ಲ ದೇವತಾ ಶಕ್ತಿಗಳನ್ನು ಮಾನವ ತನ್ನ ಮೈನಲ್ಲೂ ಧರಿಸಿರ್ತಾನೆ, ಅದು ಇದೆ. ಅದರಲ್ಲಿ ಹೇಗೆ ಒಂದು ಅಮೃತ ಸದೃಶವಾದ ಹಾಲನ್ನು ಕೊಡುವಂಥ ಒಂದು ಧರ್ಮ ಇದೆಯೋ, ತತ್ ಸದೃಶವಾದ ಧರ್ಮ ಮಾನವನಲ್ಲೂ ಇದೆ. ಅದು ಮಾನವನಲ್ಲಿದೆ ಅಂದರೆ ಯಾರೋ ಸ್ತ್ರೀ ಆದರೆ ಪ್ರಸವೋತ್ತರದಲ್ಲಿ ಮಗುವಿಗೆ ಹಾಲು ಕೊಡ್ತಾಳೆ, ಅವಳಲ್ಲಿ ಹಾಲಿದೆ ಅಂತ ಏನಾದ್ರು ಹೇಳ್ಬೋದು. ಪುರುಷನಲ್ಲೂ ಹಾಲಿದೆಯಾ ಅಂತ ಕೇಳಿದ್ರೆ, ಹಾಲಿಗೆ ಬೇಕಾಗುವಂಥ ಏನೋ ಒಂದು ಧರ್ಮ ಪುರುಷನಲ್ಲಿ ಇಲ್ಲದೆ ಹೋದರೆ ಮುಂದಕ್ಕೆ ಸ್ತ್ರೀಯಲ್ಲದು ಹುಟ್ಟೋದಾದರೂ ಹೇಗೆ? ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದು ಇದೆ. ಅದು ಅಲ್ಲಿ ಸೂಕ್ಷ್ಮ ರೂಪವಾಗಿದೆ. ಸ್ತ್ರೀಯ ಶರೀರದಲ್ಲಿ ವಿಸ್ತೃತ ರೂಪವನ್ನು ಧರಿಸಿದೆ. ಹೀಗೆ ಗಮನಿಸಬೇಕಾದ ಭಾಗ ಇದೆ. ಅದರಿಂದ ಯಾವುದೋ ಒಂದು ಗೋವಿನ ಧರ್ಮ ಮಾನವರಲ್ಲಿ ಇಲ್ವಾ ಅಂದರೆ ಖಂಡಿತ ಇದೆ. ಅದೇ ಯಾವುದೋ ಒಂದು ರೂಪವನ್ನು ಧಾರಣೆ ಮಾಡಿ ಮುಂದಕ್ಕೆ ಗೋವು ಅಂತಾಗಿದೆ. ಹೀಗೆ ಗಮನಿಸ್ತಾ ಹೋದರೆ 84 ಲಕ್ಷ ಜೀವಕೋಟಿಗಳು ಅಂತ ಏನನ್ನು ಹೇಳ್ತಾ ಇದ್ದಾರೋ ಆ ಎಲ್ಲ ಜೀವಕೋಟಿಗಳ ಯಾವುದೋ ಒಂದು ವಿಶಿಷ್ಟವಾದ ಗುಣ, ಒಂದು ಧರ್ಮ ಅಥವಾ ಒಂದು ವಿಶಿಷ್ಟ ಶಕ್ತಿ ಮೈಯೊಳಗಡೆ ನೆಲೆಸಿದೆ. ಆ ಎಲ್ಲ ಶಕ್ತಿಗೂ ಆಕಾರ ಇದೆ. ಒಂದು ಆ ಆಕಾರ ಯೋಗಿಗಳಿಗೆ ಗೋಚರವಾಗುತ್ತೆ. ಆ ಗೋಚರವಾದಾಗ ನಾವಿಲ್ಲಿ ಹೊರಗಡೆಯಿಂದ ಆನೆಯನ್ನೇನು ನೋಡ್ತೀವೋ ಸದೃಶವಾದಂಥ ಒಂದು ಆಕಾರ ಒಳಗೂ ಕಾಣಿಸುತ್ತೆ. ನಾವೇನು ಹೊರಗಡೆಗೆ ಒಂದು ಹಂಸವನ್ನು ನೋಡ್ತೀವೋ ಸದೃಶವಾದ ಒಂದು ಆಕಾರ ಒಳಗೂ ಕಾಣಿಸುತ್ತೆ. ಹೊರಗಡೆ ಏನೋ ಒಂದು ಸರ್ಪವನ್ನು ನೋಡ್ತೀವೋ ಸದೃಶವಾದ ಒಂದು ಒಳ ಆಕಾರ ಒಳಗೂ ಕಾಣಿಸುತ್ತೆ. ಅದು ಅದರೊಳಗಡೆ ಅದು ಜ್ಯೋತಿರ್ಮಯವಾಗಿದೆ. ಅದರದ್ದೇ ಆದಂಥ ಒಂದು ವಿಶಿಷ್ಟವಾದ ಪಾಂಚಭೌತಿಕ ರೂಪ ಇದೆ. ಅದನ್ನು ಯೋಗ ದೃಷ್ಟಿಯಿಂದ ಒಳಗಡೆಗೆ ನೋಡೋಕ್ಕಾಗತ್ತೆ. ಅದೊಂದು ವಿಶ್ವರೂಪ ದರ್ಶನ. ಮುಂದೆ ಭಗವದ್ಗೀತೆಯಲ್ಲಿ ಆ ವಿಶ್ವರೂಪ ದರ್ಶನದ ಪ್ರಕರಣದಲ್ಲೂ ಸಹ ಈ ವಿಷಯ ವಿಸ್ತಾರವಾಗಿ ಲಭಿಸುತ್ತೆ. ಅಂತಹ ಒಂದು ವಿಶಿಷ್ಟವಾದ ಅನುಭವವನ್ನು ಯೋಗಿಯಾದವನು ಪಡಿತಾನೆ. ಆತ್ಮದರ್ಶನ ಮಾಡಿಕೊಳ್ಳುವವನು ಅದನ್ನು ಪಡಿತಾನೆ. ಆತ್ಮದರ್ಶನ ಮಾಡುವಾಗ ಕೇವಲ ಒಂದು ಬೆಳಕಲ್ವೇ ಗೋಚರವಾಗೋದು ಅಂತ ಕೇಳಿದರೆ ಹೌದು, ತುಟ್ಟ ತುದಿಯ ಅನುಭವವಾಗಿ ಕೇವಲ ಒಂದು ಬೆಳಕು. ಆ ತುಟ್ಟ ತುದಿಯ ಅನುಭವಕ್ಕೆ ಏರುವಾಗ ಅವನು ಅನೇಕ ಲೋಕಗಳನ್ನು ದಾಟ್ಕೊಂಡು ಮೇಲಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅನೇಕ ಸತ್ಯಗಳನ್ನೆಲ್ಲ ಕಾಣ್ತಾನೆ. ಏನು ಸತ್ಯವನ್ನು ಕಾಣ್ತಾನೆ ಅಂತ ಕೇಳಿದ್ರೆ, ಬ್ರಹ್ಮಾಂಡದಲ್ಲಿ ಏನೇನು ಸತ್ಯ ಇದೆಯೋ ಅಷ್ಟು, ಬ್ರಹ್ಮಾಂಡೇ ಯೇ ಗುಣಾಸ್ತಂತಿ, ಬ್ರಹ್ಮಾಂಡದಲ್ಲಿ ಏನೇನು ಗುಣಗಳಿದೆಯೋ ಅಷ್ಟು ಕೂಡ ಪಿಂಡಾಂಡದಲ್ಲಿದೆ ಅಂತ ಹೇಳುವ ಮಾತನ್ನು ನೆನಪಿಸ್ಕೋಬೇಕು. ಅದಷ್ಟೂ ಕೂಡ ತನ್ನ ಅಂತಃಪ್ರಪಂಚದಲ್ಲಿ ದರ್ಶನ ಮಾಡಿಕೊಂಡು ತುಟ್ಟ ತುದಿಯಲ್ಲಿ ಆ ಬೆಳಕನ್ನು ನೋಡುವಂಥದ್ದುಂಟು. ಯಾರೋ ಕೆಲವರಿಗೆ ಆ ತುಟ್ಟ ತುದಿಯ ಬೆಳಕೊಂದೇ ಗೋಚರವಾಗಿ ಮಧ್ಯದಲ್ಲಿ ಏನೂ ಕಾಣದೇ ಇರುವಂತಹ ಸನ್ನಿವೇಶವೂ ಇರ್ಬೋದು. ಯಾರೋ ಒಬ್ಬನಿಗೆ ಯಾತ್ರೆಯ ಪ್ರತಿ ಹೆಜ್ಜೆಯೂ ನೆನಪಾಗ್ತಾ ತುಟ್ಟ ತುದಿಯ ಅನುಭವಕ್ಕೆ ಹೋಗೋಕ್ಕೆ ಸಾಧ್ಯವಾಗ್ಬೋದು. ಅದೆಲ್ಲ ಪ್ರಕೃತಿ ಭೇದೇನ, ಜನ್ಮಾಂತರದ ಪುಣ್ಯ ಪಾಪಗಳ ಕಾರಣದಿಂದಾಗಿ ಬೇರೆ ಬೇರೆ ಥರದ ಅನುಭವ ಹುಟ್ಟುತ್ತೆ ಅನ್ನೋ ವಿಷಯ ಇದ್ದರೂ ಸಹ ಸತ್ಯ ಹೀಗಿದೆ.
ಅನ್ನುವ ಅಂಶ ಅತ್ಯಂತ ಮುಖ್ಯವಾದದ್ದು. ಒಳ ಪ್ರಪಂಚದಲ್ಲಿ ಹೊರಡೆ ಪ್ರಪಂಚದ ಸಕಲವಾದ ವಿಷಯದ ಸೂತ್ರಪ್ರಾಯವಾದ ಅಂಶಗಳು, ಸೂಕ್ಷ್ಮವಾದ ಅಂಶಗಳು ಒಳಗಡೆ ನಿಹಿತವಾಗಿದೆ ಎಂಬ ಸತ್ಯ ಮರೆಯಲಾಗದ್ದು. ಅಂಥ ಸತ್ಯದ ಅನುಭವವನ್ನು ಪಡಿತೀಯಾ? ಮುಂದಕ್ಕೆ 36ನೇ ಒಂದು ಶ್ಲೋಕ. ಅಪಿ ಚೇತ್ ಅಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಸರ್ವೇಭ್ಯ ಪಾಪೇಭ್ಯ, ನಾನಾ ಪಾಪಗಳಿದೆಯಲ್ಲ, ಅದರಲ್ಲಿ ಎಲ್ಲ ಪಾಪಗಳಿಂತಲೂ ಪಾಪಕೃತ್ ತಮಃ, ಹೆಚ್ಚಾದ ಪಾಪವನ್ನು ಮಾಡಿದವನು ಅಸಿ ಚೇತ್ ಅಪಿ, ನೀನು ಆಗಿರುತ್ತೀಯಾದರೂ ಸಹ, ಯಾರೂ ಮಾಡದೇ ಇರುವಂತಹದ್ದು ಅಥವಾ ಎಲ್ಲರಿಗಿಂತ ಮಿಗಿಲಾದಂತಹ ಪಾಪವನ್ನು ಮಾಡಿದವನು ನೀನಾಗಿದ್ದರೂ ಸಹ, ಸರ್ವಂ ರುಜಿನಂ, ಆ ಎಲ್ಲ ಪಾಪವನ್ನು ಜ್ಞಾನಪ್ಲವೇ ನೈವ, ಜ್ಞಾನವೆಂಬ ದೋಣಿಯಿಂದ, ಜ್ಞಾನವೆಂಬ ತೆಪ್ಪ ಅಂತ ಒಂದು ಭಾಷೆಯನ್ನು ಕನ್ನಡದಲ್ಲಿ ಬಳಸುವಂಥದ್ದುಂಟು, ಆ ತೆಪ್ಪವನ್ನು ಬಳಸೋದ್ರ ಮೂಲಕವಾಗಿ ಸಂತರಿಷ್ಯಸಿ, ನೀನು ದಾಟ್ತೀಯಾ ಅಂತ. ಅಂದರೆ ಯಾವ ನಾನಾ ವಿಧವಾದ ಪಾಪಗಳುಂಟೋ ಆ ಒಂದೊಂದನ್ನು ಏನಾದ್ರು ಅಕಸ್ಮಾತು ಪರಿಹರಿಸ್ಕೋಬೇಕು ಅಂತ ಹೊರಟ್ರೆ ಎಷ್ಟು ಜನ್ಮ ಎತ್ತಿದ್ರೂ ಪರಿಹರಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಪಾಪ ಘಟಿಸುತ್ತಂತೆ. ಯಾಕೆಂದರೆ ನಾವೀಗ ಓಡಾಡ್ತೀವಿ, ಓಡಾಡುವಾಗ ಎಷ್ಟು ಜೀವಕೋಟಿಗಳು ಸತ್ತು ಹೋಗುತ್ತೋ ಯಾರಿಗೊತ್ತು. ನಾವು ಉಸಿರಾಡುವಾಗ ಎಷ್ಟು ಜೀವಕೋಟಿಗಳು ಸತ್ತು ಹೋಗುತ್ತೋ ಕಂಡವರು ಯಾರು ಹೇಳೋಕ್ಕಾಗತ್ತಾ? ಹೀಗೆ ಪ್ರತಿ ಹೆಜ್ಜೆ ಹೆಜ್ಜೆ ಪಾಪ ಸಂಗ್ರಹ ಆಗುತ್ತೆ. ಇದಲ್ಲದೆ ಅವಿವೇಕದಿಂದ ಬೇಕಾದಷ್ಟು ಪಾಪಗಳು ನಡೆಯುತ್ತೆ. ಗೊತ್ತಿದ್ದೂ ಪಾಪ ಮಾಡುವಂಥದ್ದುಂಟು. ಕಾರಣ ಸ್ವಾರ್ಥ, ದುರ್ಬುದ್ಧಿ, ಇವುಗಳಿಂದ. ಹೀಗೆಲ್ಲ ಇರುವಾಗ ಎಲ್ಲ ಪಾಪವನ್ನು ಅದಕ್ಕೆ ಪರಿಹಾರ ಮಾಡಿ ಪೂರ್ತಿ ಕಳ್ಕೊಳ್ಳೋಕ್ಕೆ ಸಾಧ್ಯವೇ ಅಂದರೆ ದುರ್ಲಭ, ಕಷ್ಟ ಸಾಧ್ಯ. ಆದರೆ ಸುಲಭೋಪಾಯ ಒಂದಿದೆ. ಅದೇನಪ್ಪ ಅಂದರೆ ಜ್ಞಾನವೆಂಬ ಒಂದು ತೆಪ್ಪ ಹತ್ತಿ ಕೂತ್ಕೋ, ಜ್ಞಾನದಲ್ಲಿ ನೀನು ಸಂಪೂರ್ಣವಾಗಿ ನೆಲೆ ನಿಲ್ಲೋ. ಆಗ ಆ ಜ್ಞಾನ ನಿನಗೆ ಈ ಎಲ್ಲ ಪಾಪಗಳ ಒಂದು ಕಡಲಿಂದ ನಿನ್ನನ್ನು ಪಾರು ಮಾಡಿಬಿಡುತ್ತೆ ಸಂಪೂರ್ಣವಾಗಿ. ಈ ಉದಾಹರಣೆಯು ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಸಮುದ್ರ ಇದೆ ಅಂದರೆ ಸಮುದ್ರದಲ್ಲಿ ಅತ್ಯಂತ ಭಯಂಕರವಾದ ಕ್ರೂರ ಜಂತುಗಳಿರುತ್ತವೆ. ಮೊಸಳೆ ಇದೆ, ಮೀನಿದೆ, ಮೀನನ್ನು ನುಂಗುವಂತಹ ತಿಮಿಂಗಿಲ ಇದೆ, ತಿಮಿಂಗಿಲವನ್ನು ನುಂಗುವಂತಹ ತಿಮಿಂಗಿಲ ಗಿಲ ಅಂತ ಇನ್ನೊಂದು ಪ್ರಾಣಿ ಇದೆ, ಅದನ್ನೂ ನುಂಗುವಂತಹ ಇನ್ನೊಂದು ಪ್ರಾಣಿ ಇದೆ. ಹೀಗೆಲ್ಲ ವರ್ಣನೆ ಮಾಡುವಂಥದ್ದುಂಟು. ಅಷ್ಟು ದೊಡ್ಡ ದೊಡ್ಡ ಜೀವಕೋಟಿಗಳು ಅತ್ಯಂತ ಭೀಕರವಾಗಿ ಸಮುದ್ರವನ್ನು ಸಂಪೂರ್ಣವಾಗಿ ವ್ಯಾಪಿಸಿ ನಿಂತಿರುತ್ತವೆ. ಆ ಸಮುದ್ರವನ್ನು ನಾನು ಈಜುತ್ತೇನೇನೋ ಮನಸ್ಸಿನಿಂದ ನಾನು ಹೋಗೋದಾದರೆ ಎಲ್ಲರೂ ಈಜೋಕ್ಕೆ ಸಾಧ್ಯವ? ಒಂದು ಕ್ಷಣದಲ್ಲಿ ಯಾವುದೋ ಪ್ರಾಣಿ ಹೊಟ್ಟೆ ಒಳಗೆ ಹೋಗಿ ಸೇರಬೇಕಾಗುತ್ತೆ. ಯಾವುದೋ ಪ್ರಾಣಿ ಕ್ಷಣಾರ್ಧದಲ್ಲಿ ಕಿತ್ತು ತಿಂದುಬಿಡುತ್ತೆ, ಪೂರ್ತಿ ಮಾಂಸ ಮೂಳೆಗಳನ್ನೆಲ್ಲ ಚೂರು ಮಾಡಿ ಹಾಕುತ್ತೆ. ಅಷ್ಟು ಭೀಕರವಾದಂಥ ಆ ಸಮುದ್ರವನ್ನು ದಾಟೋಕ್ಕಾಗತ್ತಾ ಅಂತ ಕೇಳಿದ್ರೆ ನೀನು ಹೇಗೆ ಗೊತ್ತು ದಾಟೋಕ್ಕಾಗಲ್ಲ. ನಡ್ಕೊಂಡು ಹೋಗ್ತೀನಿ ಅಂದರೆ ನೀನು ನಡೆಯೋಕ್ಕಾಗಲ್ಲ, ಕಾರಣ ಅಷ್ಟು ಆಳವಾಗಿದೆ. ಈಜ್ಕೊಂಡು ಹೋಗ್ತೀನಿ ಅಂದರೆ ನೂರಾರು ಉಪ್ಪಟ್ಟೆಳುಗಳಿದೆ, ಭೋರ್ಗರೆತ, ಭಾರೀ ಅಲೆ. ಅದು ಎಲ್ಲಿಗೆ ತೊಗೊಂಡೋಗಿ ಯಾವ ಬಂಡೆಗೆ ತೊಗೊಂಡೋಗಿ ಅಪ್ಪಳಿಸುತ್ತೋ ಗೊತ್ತಿಲ್ಲ, ಚೂರಾಗುತ್ತೆ ದೇಹ ಎಲ್ಲ. ಇಲ್ಲ ನೀರೊಳಗಡೆ ಮುಳುಗಿ ಯಾವುದೋ ಇರ್ತೀನಿ ಅಂದರೆ ಕ್ರೂರ ಜಂತುಗಳಿದೆ. ಹೀಗೆಲ್ಲ ಇದ್ದಾಗ ಈಜೋಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಹೀಗೆಲ್ಲ ಇದ್ದರೂ ಸಹ ಉಪಾಯ ಇದ್ದರೆ ಖಂಡಿತ ಆಗುತ್ತಪ್ಪ, ದಾಟೋಕ್ಕಾಗುತ್ತೆ. ಉಪಾಯ ಏನು ಅಂದರೆ ಒಂದು ತೆಪ್ಪ ಅಥವಾ ಸಮುದ್ರ ಅಂತ ತೊಗೊಂಡ್ರೆ ಬರೀ ತೆಪ್ಪ ಸಾಕಾಗಲ್ಲ. ಅದಕ್ಕೆ ಒಂದು ದೊಡ್ಡದಾದ ತೆಪ್ಪ ಬೇಕು, ಹಡಗಿನಂಥದ್ದೊಂದು ಬೇಕು. ಅದಿದೆ ಅಂತಾದರೆ ಅದರೊಳಗಡೆ ಇವನು ಸುಭದ್ರವಾಗಿ ಕೂತ್ಕೊಂಡು ಆ ಸಮುದ್ರವನ್ನು ಈ ಕಡೆಯಿಂದ ಆ ಕಡೆಗೆ ದಾಟೋಕ್ಕಾಗುತ್ತೆ. ಅದೇ ರೀತಿಯಲ್ಲಿ ಭವವೆಂಬುದು ಒಂದು ಸಾಗರ. ಭವ ಅಂದರೆ ಸಂಸಾರ, ಹುಟ್ಟು ಸಾವುಗಳ ಚಕ್ರ. ಈ ಮಾನವ ದೇಹದಲ್ಲಿ ಮಾಡುವಂತಹ ಬದುಕು ಅದೊಂದು ಅತ್ಯಂತ ಭೀಕರವಾದ ಅವಧಿ ಅದು. ಕಾರಣ ತಿಳಿದೆಯೋ ನಾನಾ ಪಾಪಗಳನ್ನು ಮಾಡಿ ಆ ಪಾಪಗಳ ಶಿಕ್ಷೆಯನ್ನು ಅನುಭವಿಸೋಕ್ಕೆ ಮತ್ತೆ ಜನ್ಮ ಎತ್ತಿ ಆ ಸಮಯದಲ್ಲಿ ಪುನಃ ಮತ್ತೆ ಪಾಪ ಮಾಡಿ ಪುನಃ ಜನ್ಮ ಎತ್ತುತ್ತಾ ನಿರಂತರವಾಗಿ ಜನ್ಮ ಮರಣಗಳ
ಚಕ್ರದಲ್ಲಿ ಸಿಹಾಕ್ಕೊಂಡು ನೆರಳಬೇಕಾಗತ್ತೆ. ಅದನ್ನು ಅತ್ಯಂತ ಭಯಂಕರ. ಇಂತಹ ಪಾಪದ ದೊಡ್ಡ ಸರಪಳಿಯಿಂದ ಹೊರಗಡೆ ಸಾಗಬೇಕಾದ್ರೆ ಇರುವಂಥ ಅತ್ಯುತ್ಕೃಷ್ಟವಾದ ಉಪಾಯ ಯಾವುದಪ್ಪ ಅಂದರೆ ಜ್ಞಾನವೆಂಬ ಪ್ಲವ. ಜ್ಞಾನವೆಂಬ ಪ್ಲವ ಅಂದರೆ ಅನುಭವಾತ್ಮಕವಾದ ಒಂದು ಜ್ಞಾನ, ಪರಂಜ್ಯೋತಿ ರೂಪವಾದ ತತ್ವದ ಒಂದು ಸಾಕ್ಷಾತ್ಕಾರ, ಪರಮಾತ್ಮನ ದರ್ಶನ. ಅದು ಆಯಿತು ಅಂತಂದರೆ ಆಗ ಈ ಎಲ್ಲ ಪಾಪಗಳು ಕ್ಷಣ ಮಾತ್ರದಲ್ಲಿ ಧ್ವಸ್ತವಾಗಿಬಿಡುತ್ತಂತೆ. ಪಾಪದ ವಿಷಯದಲ್ಲಿ ಧರ್ಮಶಾಸ್ತ್ರ ಗ್ರಂಥಗಳು ವಿಸ್ತಾರವಾಗಿ ತಿಳಿಸುತ್ತೆ ನಾನಾ ಥರದ ಪಾಪಗಳು ಅಂತ. ಅತಿಪಾತಕ, ಮಹಾಪಾತಕ, ಅನುಪಾತಕ, ಉಪಪಾತಕ ಅಂತ ವಿಭಾಗ ಮಾಡಿ ವಿಸ್ತಾರವಾಗಿ ಎಷ್ಟು ತರಹದ ಪಾತಕಗಳಿದೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಹೇಳಿ ಅದನ್ನೆಲ್ಲ ಕಳ್ಕೋಬೇಕಾದ್ರೆ ಪ್ರಾಯಶ್ಚಿತ್ತ ಏನೇನು ಮಾಡ್ಕೋಬೇಕು ಅನ್ನೋದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡುತ್ತೆ. ಅದನ್ನ ನೋಡಿಬಿಟ್ರೆ ಎಷ್ಟು ಭೀಕರಪ್ಪ, ಈ ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡು ನಾವು ಈ ಪಾಪ ತೊಳ್ಕೊಳ್ಳೋಕ್ಕೆ ಸಾಧ್ಯನಾ ಈ ಜನ್ಮದಲ್ಲಿ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಆಗಿದೆ. ಆ ಪಾಪಗಳು ಸಹ ಎಷ್ಟು ರೀತಿಯಲ್ಲಿದೆ ಅಂತ ಕೇಳಿದರೆ ಅದು ಆಶ್ಚರ್ಯವನ್ನುಂಟು ಮಾಡುತ್ತೆ. ನಮ್ಮ ಜೀವನ ಎಲ್ಲ ಪಾಪಮಯವ ಹಾಗಾದರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಅಷ್ಟಿದೆ ಅದು. ಪಾಪ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದರೆ ಅನುಷ್ಠಾನಂ ನಿಷಿದ್ಧಸ್ಯ. ಯಾವುದನ್ನು ಮಾಡಬಾರ್ದು ಅಂತ ವೇದ ಆದೇಶ ಕೊಡ್ತಾ ಇದೆಯೋ ಅದನ್ನು ಮಾಡೋದು ಒಂದು ಪಾಪ. ತ್ಯಾಗ ವಿಹಿತ ಕರ್ಮಣ. ಎರಡನೇದು, ಯಾವುದನ್ನು ಯಾರು ನಿತ್ಯ ಕರ್ಮವಾಗಿ ಆಚರಿಸಬೇಕೋ ಅದನ್ನು ಮಾಡದೇ ಇರೋದು. ಮಾಡಬಾರ್ದನ್ನು ಮಾಡೋದು ಒಂದು ಪಾಪ, ಮಾಡಲೇಬೇಕಾದ್ದನ್ನು ಮಾಡದೇ ಇರೋದು ಇನ್ನೊಂದು ಪಾಪ. ಎರಡು ತರಹ ಇದೆ. ನೃಣಾಂ ಜನಯತಃ ಪಾಪಂ. ಹೀಗೆ ಪಾಪ ಅನ್ನೋದು ಮಾನವರಿಗೆ ಹುಟ್ಟುತ್ತೆ. ಏನು ಫಲ ಕೊಡುತ್ತೆ ಅಂತ ಕೇಳಿದ್ರೆ ಕ್ಲೇಶ ಶೋಕ ಆಮಯಪ್ರದಂ. ಕ್ಲೇಶ ಶಾರೀರಿಕ ಮಾನಸಿಕವಾದ ನಾನಾ ತರಹದ ಕಷ್ಟವನ್ನು ತಂದೊಡ್ಡುತ್ತೆ. ಆರ್ಥಿಕ ಮುಗ್ಗಟ್ಟು ಬಹಳ ದೊಡ್ಡ ಕ್ಲೇಶ. ಆಹಾರದ ಕೊರತೆ ಬಹಳ ದೊಡ್ಡ ಕ್ಲೇಶ. ಯಾರೂ ಆತ್ಮೀಯರೇ ಇಲ್ಲ, ಬಹಳ ದೊಡ್ಡ ಕ್ಲೇಶ. ಸುತ್ತಮುತ್ತಲೂ ಅನೇಕ ರೀತಿಯಾದಂತಹ ಶತ್ರುಗಳ ಹಾವಳಿ, ಬಹಳ ದೊಡ್ಡ ಕ್ಲೇಶ. ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದೇ ಇಲ್ಲ, ಹೊಂದಾಣಿಕೆ ಇಲ್ಲ, ಬಹಳ ದೊಡ್ಡ ಕ್ಲೇಶ. ಹೀಗೆ ಅದು ಎಷ್ಟು ತರಹದ ಕ್ಲೇಶಗಳು ಬರ್ಬೋದು. ಎಲ್ಲ ಕ್ಲೇಶವೂ ಯಾವುದರಿಂದ ಬರ್ತಾಯಿದೆ ಅಂದರೆ ಪಾಪಗಳಿಂದಲೇ ಬರ್ತಾ ಇರೋದು. ನಾವೇ ಮಾಡಿರುವ ಒಂದು ಪಾಪದ ಫಲವಾಗಿ ಇಂತಹ ನಾನಾ ಕ್ಲೇಶಗಳೆಲ್ಲ ಹುಟ್ಕೋತಾ ಇದೆ. ಶೋಕ ಎರಡನೇದು. ಶೋಕ ಅಂದರೆ ದುಃಖ. ಕ್ಲೇಶವ ಬಂದಾಗ ಮನಸ್ಸು ಕುಸಿದು ಹೋಗುತ್ತೆ, ತನ್ನ ಸೊಬಗನ್ನು ಕಳ್ಕೊಳ್ಳುತ್ತೆ. ಯಾವುದೋ ಒಂದು ಗೂಡೊಳಗಡೆ ಹೋಗಿ ಸೇರ್ಕೊಂಬಿಟ್ಟು ಅಲ್ಲೇ ಮುಳುಗಿಬಿಡುತ್ತೆ ಸಂಪೂರ್ಣವಾಗಿ. ಕೂಪದೊಳಗಡೆ ಹೋದ ಹಾಗೆ, ಬಾವಿ ಒಳಗಡೆ ಹೋಗಿ ಸೇರಿದ ಹಾಗೆ ಶೋಕದೊಳಗಡೆ ಮುಳುಗಿಬಿಡ್ತಾನೆ ಮನುಷ್ಯ. ಆಗ ಅವನಿಗೆ ಎಲ್ಲ ಪ್ರಜ್ಞೆಯು ದೂರ ಸರಿದ್ಬಿಡುತ್ತೆ. ಎಷ್ಟೆಷ್ಟೋ ಕರ್ತವ್ಯಗಳನ್ನು ಕಳ್ಕೊಂಬಿಡ್ತಾನೆ, ಅಪಚಾರ ಮಾಡ್ತಾನೆ. ಶೋಕದ ಪರಿಣಾಮವಾಗಿ ಕೋಪಕ್ಕೊಳಗಾಗುವಂಥದ್ದು, ಯಾರದೋ ಮೇಲೆ ಅನೇಕ ರೀತಿಯಾದ ಆಕ್ರೋಶವನ್ನು ತೋರಿಸುವಂಥದ್ದು, ಹೀಗೆಲ್ಲ ನಾನಾ ರೀತಿಯಾದ ಪಾಪಗಳಿಗೆ ಕಾರಣ ಮಾಡಿಕೊಡುತ್ತೆ. ಆದ್ದರಿಂದ ಶೋಕ ಅನ್ನೋದು ಅತ್ಯಂತ ಭಯಂಕರವಾದ್ದು. ಹಾಗೆ ಆಮಯ ರೋಗಗಳು, ಶಾರೀರಿಕ ಮಾನಸಿಕವಾದ ನಾನಾ ರೋಗಗಳು, ಇವೆಲ್ಲ ಬರ್ತಾ ಇರೋದು ಯಾವುದರಿಂದ ಅಂತ ಕೇಳಿದರೆ ಪಾಪಗಳಿಂದ. ಅಂಥ ಪಾಪ ಯಾವುದದು ಅಂತ ಕೇಳಿದರೆ ಮಾಡಬೇಕಾದ ಕರ್ಮವನ್ನು ಮಾಡದೇ ಇರೋದು ಒಂದು, ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇರೋದು ಒಂದು. ಇದೆರಡರಿಂದ ಪಾಪ ಸಂಗ್ರಹ ಆಗ್ತಾಯಿದೆ ಅಂತ. ಅಂಥ ಪಾಪವನ್ನು ಅದರ ಪ್ರಮಾಣ ಯಾವ ಮಟ್ಟದ್ದು, ಅದರ ಫಲಿತಾಂಶ ಯಾವ ರೀತಿಯಲ್ಲಾಗುತ್ತೆ ಅನ್ನೋದರ ಆಧಾರದ ಮೇಲೆ ಅತಿಪಾತಕ, ಮಹಾಪಾತಕ, ಅನುಪಾತಕ, ಉಪಪಾತಕ ಎಂಬ ಹೆಸರು ಕರೆದರು. ಇಂಥ ಯಾವ ಪಾತಕಕ್ಕೂ ಒಳಗಾಗದೆ ಇರಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದ ನಡಿಬೇಕು. ಈ ಭೂಯ ನಿಯಮ ಅದು. ನಾವು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅಂದರೆ ರಸ್ತೆ ನೀತಿಯನ್ನು ಅನುಸರಿಸಿ ಹೋಗಬೇಕು, ಆಗ ಅಪಾಯ ಕಡಿಮೆ ಇರುತ್ತೆ. ರಸ್ತೆಯಲ್ಲಿ ಎಡಗಡೆಗೆ ಸಂಚರಿಸಬೇಕು ಅಂತಿದ್ದರೆ ಎಡಗಡೆಗೆ ಸಂಚರಿಸಬೇಕು. ಹೀಗೆ ರಸ್ತೆ ನೀತಿ ಹೇಗಿರುತ್ತೋ ಹಾಗೆ ಈ ಭೂಮಿಗೆ ಇಳಿದು ಬಂದಾಗ
ಈ ಭೂಮಿಯಲ್ಲಿ ಬದುಕಬೇಕಾದ್ರೆ ಯಾವ್ಯಾವ ನೀತಿಯನ್ನು ಅನುಸರಿಸಬೇಕೋ ಅದನ್ನಷ್ಟನ್ನು ಸಹ ಶ್ರುತಿ ಮಾತೆ ಒಂದು ನೇರದಲ್ಲಿ ಬಿಡಿಸಿಕೊಟ್ಟಿದ್ದಾಳೆ. ಅದೇ ಸರಣಿಯನ್ನು ಅನುಸರಿಸಿ ಸ್ಮೃತಿ ಗ್ರಂಥಗಳು ವಿಸ್ತಾರವಾಗಿ ಕೊಟ್ಟಿವೆ. ಅದೇ ಸರಣಿಯನ್ನು ಅನುಸರಿಸಿ ಮುಂದಕ್ಕೆ ಬೇರೆ ಬೇರೆ ಕಾಲಕಾಲದಲ್ಲಿ ತತ್ವಜ್ಞರು ಗ್ರಂಥಗಳ ರೂಪದಲ್ಲಿ ಸಮಾಜಕ್ಕೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅವೆಲ್ಲದರಲ್ಲೂ ಅತ್ಯಂತ ಪ್ರಧಾನವಾಗಿರೋ ಅಂಶ ಏನಪ್ಪ ಅಂದರೆ ವಿಧಿ ನಿಷೇಧಗಳ ಪಟ್ಟಿ. ಒಬ್ಬೊಬ್ಬನಿಗೂ ಸಹ ಬ್ರಾಹ್ಮಣನಿಗೊಂದು ವಿಧಿ, ಒಂದು ನಿಷೇಧ, ಕ್ಷತ್ರಿಯನಿಗೊಂದು ವಿಧಿ, ಒಂದು ನಿಷೇಧ, ಸ್ತ್ರೀ ಒಂದು ವಿಧಿ, ಒಂದು ನಿಷೇಧ, ಹೀಗೆ ನಾನಾ ವಿಧಿ ನಿಷೇಧಗಳನ್ನು ಹೇಳ್ತಾ ಇದೆ. ಈ ವಿಧಿ ನಿಷೇಧಗಳನ್ನೆಲ್ಲ ವೇದ ಹೇಳಿದ್ದನ್ನೇ ನಾವು ಯಾಕೆ ಕೇಳಬೇಕು ಅನ್ನೋ ರೀತಿಯಾಗಿ ಒಂದು ಪ್ರಶ್ನೆ ಹುಟ್ಟೋದಕ್ಕೆ ಅವಕಾಶ ಇದೆ. ವೇದ ಹೇಳಿದ್ದನ್ನೇ ಕೇಳಬೇಕು ಅಂತ ಅರ್ಥ ಅಲ್ಲ. ಅದು ಸೃಷ್ಟಿ ಏನು ಹೇಳ್ತಾ ಇದೆಯೋ ಅದನ್ನ ಕೇಳಬೇಕು ಅಂತ. ಸೃಷ್ಟಿ ಏನು ಹೇಳ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಸೃಷ್ಟಿಯ ಮರ್ಮವನ್ನು ಸಾರ್ತಾ ಇದೆ ವೇದ. ಆದರೆ ಅದೇನು ಹೇಳ್ತಾ ಇದೆ ಅದನ್ನು ಕೇಳು ಅಂತ ತಾತ್ಪರ್ಯ. ಅದಕ್ಕೆ ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತೆ ಅಂತ ಯಾರೋ ದೊಡ್ಡವ್ರು ಹೇಳ್ತಾ ಇದ್ದಾರೆ. ದೊಡ್ಡವ್ರು ಹೇಳಿದ ಮಾತನ್ನೇ ನಾನೇ ಯಾಕೆ ಕೇಳಬೇಕು ಅಂತ ಅನಿಸಿದರೆ ದೊಡ್ಡವ್ರು ಹೇಳಿದ ಮಾತನ್ನೇ ನೀನೇನು ಕೇಳಬೇಕು ಅಂತಿಲ್ಲ. ಬೆಂಕಿನೇ ಕೇಳು, ಅದು ಹೇಳುತ್ತೆ. ಬೆಂಕಿನ ಮಾತನಾಡಿಸು, ಸ್ವಲ್ಪ ಒಮ್ಮೆ ಆಲಿಂಗನ ಮಾಡ್ಕೊಂಡು ನೋಡು, ಒಮ್ಮೆ ಮುಟ್ಟಿ ನೋಡು, ಸ್ವಲ್ಪ ಕೈ ಇಟ್ಟು ನೋಡು, ಕಾಲಿಟ್ಟು ನೋಡು, ಅದು ಹೇಳಿಬಿಡುತ್ತೆ ಸುಡ್ತೀನಿ ನಾನು ಅಂತ ಅಲ್ವಾ? ಹಾಗೆ ಯಾಕೆ ಮಾಡಿ ಪ್ರಯೋಗ ಮಾಡ್ಕೊಂಡು ನೀನು ಹಾಳು ಮಾಡ್ಕೋತೀಯಪ್ಪ, ನನಗೆ ಅದ್ರ ಸತ್ಯ ಗೊತ್ತು, ನಾನು ಹೇಳ್ತಾ ಇದ್ದೀನಿ ಅಂತ ತಂದೆನೋ ತಾಯಿನೋ ಹಿರಿಯರೋ ಒಬ್ಬರು ಹೇಳಿದರೆ ಆ ಮಾತನ್ನು ಪ್ರೀತಿಯಿಂದ ತಗೋಬೇಕಾದ ಕರ್ತವ್ಯ ಅಲ್ವಾ? ಹಾಗೆ ವೇದಮಾತಾ ಅನ್ನುವ ಒಂದು ತತ್ವ ವಾಗ್ರೂಪವಾಗಿ ವಿಸ್ತಾರವಾಗುವಾಗ ಸಮಗ್ರ ಸೃಷ್ಟಿಯ ನೀತಿಯನ್ನು ಅದು ವ್ಯಕ್ತಪಡಿಸ್ತಾ ಇದೆ. ಸಮಗ್ರ ಸೃಷ್ಟಿಯ ನೀತಿ ಅಂತಂದಾಗ ಯಾರಿಗೆ ಯಾವುದು ಬೇಕೋ ಆ ಅಂಶವೂ ಅಲ್ಲಿ ಅತ್ಯಂತ ಮುಖ್ಯವಾಗಿ ಜೊತೆಗೆ ಸೇರಿಕೊಂಡಿದೆ. ಆದ್ದರಿಂದ ವಿಧಿ ನಿಷೇಧ ರೂಪವಾದಂಥ ಅನೇಕ ಅಂಶಗಳನ್ನು ತಿಳಿಸ್ತಾ ಇದೆ. ಅದೇ ಸರಣಿಯನ್ನು ಅನುಸರಿಸಿ ಸ್ಮೃತಿ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಆ ವಿಷಯವನ್ನು ನಿರೂಪಣೆ ಮಾಡ್ತಾ ಇದೆ. ಅವುಗಳನ್ನು ಸ್ವೀಕರಿಸಿ ಅದರಂತೆ ಒಂದು ಜೀವನವನ್ನು ಮಾಡು, ಆಗ ಪಾಪಕ್ಕೆ ಅವಕಾಶವಿರೋಲ್ಲ ಅಂತ ಒಂದು ಮಾರ್ಗವನ್ನು ಒಂದು ಕಡೆಯಲ್ಲಿ ತೋರಿಸಿದರೆ, ಇನ್ನೊಂದು ಕಡೆಯಲ್ಲಿ ಯಾವುದ್ಯಾವುದೋ ಕಾರಣದಿಂದ ಪಾಪಗಳು ಆಗೋಗ್ಬಿಟ್ಟಿದೆಯಪ್ಪ, ಬೇಕಾದಷ್ಟು ಪಾಪಗಳಿದೆ, ಈಗ ತೊಳ್ಕೊಳ್ಳೋದು ಹೇಗೆ ಅಂದರೆ ಒಂದು ಅಲ್ಲಲ್ಲೇ ಅದಕ್ಕೆ ತೊಳ್ಕೊಳ್ಳೋಕೆ ಬೇಕಾದ ಮಾರ್ಗವೂ ಕೊಟ್ಟಿದ್ದೀವಪ್ಪ, ಪ್ರಾಯಶ್ಚಿತ್ತ ರೂಪದ್ದು, ಅದನ್ನ ಬಳಸ್ಕೊ ಅನ್ನುವ ಸಂದೇಶವನ್ನು ಒಂದು ಕಡೆಯಲ್ಲಿ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಜಮಾರ್ಗ ಒಂದಿದೆಯಪ್ಪ ಎಲ್ಲ ಪಾಪವನ್ನು ತೊಳ್ಕೊಳ್ಳೋಕ್ಕೆ. ಏನದು ಅಂತ ಕೇಳಿದ್ರೆ, ನಿನ್ನೊಳಗಡೆ ಬೆಳಗುವ ಬೆಳಕನ್ನು ನೋಡು, ನೀನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋ ಆಳವಾಗಿ. ಈ ಮೈನಲ್ಲಿ ಸೇರಿಕೊಂಡಿರುವಂತಹ 24 ಪ್ರಕೃತಿ ತತ್ವಗಳಿಗೂ ಹಿಂದೆ ಬೆಳಗ್ತಾ ಇರುವಂತಹ ತತ್ವ ಏನಿದೆ ಅದನ್ನು ನೋಡು, ಆ ತತ್ವದಲ್ಲಿ ನೆಲೆ ನಿಲ್ಲು, ಆಗ ತಾನಾಗೆ ಎಲ್ಲ ಪಾಪಗಳು ಧ್ವಸ್ತವಾಗುತ್ತೆ, ನಾಶವಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಪಾಪಗಳು ನಾಶವಾಗುತ್ತೆ ಅನ್ನೋದಕ್ಕೆ ಸ್ವಲ್ಪ ವಿವರಣೆ ಕೆಲವು ಜಾಗದಲ್ಲಿ ಬೇಕಾಗುತ್ತೆ ನಮಗೆ. ಎಲ್ಲ ಪಾಪ ಅನ್ನುವಾಗ ಪಾಪವನ್ನು 3 ವಿಭಾಗ ಮಾಡ್ತಾರೆ. ಯಾವುದ್ಯಾವುದು 3 ಪಾಪ ಅಂತ ಕೇಳಿದ್ರೆ, ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಸಂಚಿತ ಕರ್ಮ, ಇನ್ನೊಂದು ಆಗಾಮಿ ಕರ್ಮ ಎಂಬುದಾಗಿ ಕರ್ಮ ಅನ್ನೋ ಶಬ್ದದಿಂದ ಹೇಳ್ತಾರೆ. ಯಾಕೆಂದರೆ ಒಂದೊಂದು ಕರ್ಮವೂ ತಪ್ಪಾಗಿ ನಡೆದಾಗ ಪಾಪರೂಪವಾದ ಅಂಥ ಒಂದು ಶಕ್ತಿಯಾಗಿ ನಮ್ಮ ಮೈನಲ್ಲಿ ಬಂದು ನೆಲೆಸುತ್ತೆ. ಅದು ಕರ್ಮವೇ ಆ ರೂಪದಲ್ಲಿ ನಿಲ್ಲುತ್ತಾದ್ದರಿಂದ ಆ ಶಕ್ತಿಯನ್ನು ಕರ್ಮ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಕರ್ಮದ ಫಲ ಅದು, ಅದರಿಂದ ಅದನ್ನು ಕರ್ಮ ಅನ್ನೋ ಶಬ್ದದಿಂದ ಕರೀತಾರೆ. ಪ್ರಾರಬ್ಧ ಕರ್ಮ ಅಂತಂದರೆ ಈ ಮೈ ಹುಟ್ಟೋದಕ್ಕೆ ಯಾವ್ಯಾವ ಕರ್ಮಗಳು ಒಟ್ಟುಗೂಡಿ ಕಾರಣವಾಗಿವೆಯೋ, ಯಾವ್ಯಾವ ಜನ್ಮಾಂತರದ ಕರ್ಮಗಳು ಫಲ ಕೊಡೋದಕ್ಕೋಸ್ಕರವಾಗಿ ಈ ಮೈಯನ್ನು ಸೃಷ್ಟಿಸ್ಕೊಂಡುವೋ ಅಂಥ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಪ್ರಾರಬ್ಧ ಅಂತ ಪದ ಪ್ರಾರಂಭ ಅನ್ನೋ ರೀತಿಯಾದ ಶಬ್ದದ ಇನ್ನೊಂದು ರೂಪ. ಅದು ಫಲ ಕೊಡೋದಕ್ಕೆ ಆರಂಭವಾಗಿರುವ ಕರ್ಮಗಳನ್ನು ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಅಂದರೆ ಯಾವಾಗ
ಗರ್ಭ ಎಂಬ ಒಂದು ಸ್ಥಿತಿ ಬಂತೋ ಅಲ್ಲಿಂದಲೇ ಕರ್ಮಗಳು ಫಲ ಕೊಡೋಕ್ಕೆ ಶುರು ಮಾಡಿಬಿಟ್ಟಿರುತ್ತೆ. ಅದು ಒಂದು ಕರ್ಮ 80ನೇ ವರ್ಷದಲ್ಲಿ ಫಲ ಕೊಡೋದಾದರೂ ನಮಗೆ ಕಾಣಿಸುವಂತೆ ಅದು ಫಲ ಕೊಡೋಕ್ಕೆ ಗರ್ಭದ ಅವಸ್ಥೆಯಲ್ಲೇ ಶುರು ಮಾಡಿರುತ್ತೆ. ಅದರ ಫಲಿತಾಂಶ ನಮಗೆ ಗೊತ್ತಾಗೋದು 80ನೇ ವರ್ಷದಲ್ಲೋ 90ನೇ ವರ್ಷದಲ್ಲೋ. 90ನೇ ವರ್ಷದಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬರುತ್ತೆ ಅಂತಾದರೂ ಆ ಕರ್ಮ ಫಲ ಕೊಡೋಕ್ಕೆ ಶುರುವಾಗಿರೋದು ಯಾವಾಗ ಅಂದರೆ ಆ ಗರ್ಭದ ಸ್ಥಿತಿನಲ್ಲೇ. ಗರ್ಭ ಅನ್ನುವ ಸ್ಥಿತಿ ಯಾವಾಗ ಬಂತೋ ಅಲ್ಲೇ ಅದರ ಬೀಜವಾಪ ಆಗಿಬಿಟ್ಟಿದೆ. ಅದು ಕ್ರಮವಾಗಿ ಬೆಳೆದು 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 ರೋಗರೂಪವಾಗಿ ವ್ಯಕ್ತವಾಗೋದು 90ನೇ ವರ್ಷಕ್ಕೆ ಅಷ್ಟೇ. ಹೀಗಿರೋದ್ರಿಂದ ಯಾವ ಕರ್ಮಗಳಲ್ಲೂ ಇದು ಶರೀರಕ್ಕೆ ಕಾರಣವಾಗಿ ಕಾಲಕಾಲದಲ್ಲಿ ನಾನಾ ತರಹದ ಸುಖ ದುಃಖಾತ್ಮಕವಾದ ಫಲವನ್ನು ಕೊಡುತ್ತವೋ ಆ ಕರ್ಮಗಳೆಲ್ಲವನ್ನೂ ಕೂಡ ಪ್ರಾರಬ್ಧ ಕರ್ಮ ಎಂಬುದಾಗಿ ಕರೀತಾರೆ. ಎರಡನೇದು ಸಂಚಿತ ಕರ್ಮ ಅಂತ. ನಾವು ಪ್ರಾರಬ್ಧ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದರೆ ಅಷ್ಟೇ ಅಲ್ಲ ಕರ್ಮ ಇರೋದು, ಬೇಕಾದಷ್ಟು ಕರ್ಮಗಳನ್ನು ಗಂಟು ಹಾಕ್ಕೊಂಬಂದ್ಬಿಟ್ಟಿದ್ದೀವಿ. ಆ ಉಳಿದ ಕರ್ಮಗಳೆಲ್ಲ ಇಲ್ಲಿ ಫಲ ಕೊಡೋಕ್ಕಾಗಲ್ಲ. ಅದಕ್ಕೆ ಬೇರೆ ದೇಹ ಬೇಕು, ಇನ್ನೆಲ್ಲೋ ಹುಟ್ಟಬೇಕು, ಅಲ್ಲಿ ಅದು ಫಲ ಕೊಡೋಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಫಲ ಕೊಡೋಕ್ಕಾಗಲ್ಲ. ಅಂಥ ಕೋಟಿ ಕೋಟಿ ಕರ್ಮಗಳು ಕಾದು ನಿಂತಿರುತ್ತವೆ ನಮ್ಮ ಒಂದು ಚಿತ್ರರೂಪವಾದಂಥ ಒಂದು ಸಂಗ್ರಹಾಲಯದಲ್ಲಿ ಸೂಕ್ಷ್ಮ ರೂಪವಾಗಿ ವಾಸ ಮಾಡ್ತಾ ಇರುತ್ತೆ. ಅದು ಹಾಗಿರುವಂತಹ ಕೋಟಿ ಕೋಟಿ ಕರ್ಮಗಳೇನಿದೆಯೋ ಅದಕ್ಕೆ ಸಂಚಿತ ಕರ್ಮ ಎಂಬುದಾಗಿ ಕರೀತಾರೆ. ಸಂಚಿತ ಅಂದರೆ ಸಂಗ್ರಹವಾಗಿದೆ, ಆದರೆ ಫಲ ಕೊಡೋಕ್ಕೆ ಸಿದ್ಧವಾಗಿಲ್ಲ. ಭತ್ತ ಒಂದು ಕಡೆಯಲ್ಲಿ ರಕ್ಷಣೆ ಮಾಡಿಡ್ತೀವಿ, ಗೋಡೌನ್ ಅಂತ ಇವತ್ತು ಕರಿತೀವಿ. ಫಣತ ಹಳ್ಳಿ ಭಾಷೆ, ಗೊಣಬೆ ಹಳ್ಳಿ ಭಾಷೆ. ಅದರೊಳಗಡೆ ಹಾಕಿಟ್ಟಿದ್ದರೆ ಅದು ಬೆಳೆಯೋಲ್ಲ, ಹಾಗೆ ನಿಂತಿರುತ್ತೆ. ಆದರೆ ಬೆಳೆಯೋಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಅದರಲ್ಲಿದೆ. ಆ ಭತ್ತ ತೊಗೊಂಡೋಗಿ ಒಂದು ಕಡೆಗೆ ಹಾಕಿದ್ರೆ ಭೂಮಿಗೆ ನೀರು ಕೊಟ್ಟರೆ ಸಮೃದ್ಧವಾಗಿ ಬೆಳೆಯುತ್ತೆ. ಹಾಗೆ ಸೂಕ್ಷ್ಮರೂಪವಾಗಿ ಬೆಳೆಯೋದಕ್ಕೆ ಬೇಕಾಗುವ ಧರ್ಮವನ್ನು ಇಟ್ಕೊಂಡು ಚಿತ್ತದಲ್ಲಿ ಉಳ್ಕೊಂಡಿರುತ್ತೆ. ಹಾಗಿದ್ದಾಗ ಅದಕ್ಕೆ ಸಂಚಿತ ಕರ್ಮ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನೊಂದು ಆಗಾಮಿ ಕರ್ಮ ಅಂತ. ಆಗಾಮಿ ಕರ್ಮ ಅಂದರೆ ನಾವು ಬದುಕಿರೋಷ್ಟು ಕಾಲವೂ ಒಂದಲ್ಲ ಒಂದು ಕರ್ಮ ಮಾಡ್ತಾನೇ ಇರ್ತೀವಿ. ಇವತ್ತು ಆ ಕರ್ಮ ನಾನು ಮಾಡಿಲ್ಲ, ಆದರೆ ನಾಳೆ ಮಾಡ್ತೀನಿ. ಅದೊಂದು ಆಮೇಲೆ ಸಂಗ್ರಹದಲ್ಲಿ ನಮ್ಮ ಸಂಗ್ರಹಾಲಯಕ್ಕೆ ಬಂದು ಸೇರಿಕೊಳ್ಳುತ್ತೆ, ನಮ್ಮ ಚಿತ್ತಕ್ಕೆ ಅದು ಬಂದು ಸೇರಿಕೊಳ್ಳುತ್ತೆ. ಅಂಥ ಕರ್ಮಗಳು ಮುಂದೆ ಬರುವಂಥದ್ದೇನೇನಿದೆಯೋ ಅದನ್ನೆಲ್ಲವನ್ನೂ ಕೂಡ ಆಗಾಮಿ ಕರ್ಮ ಎಂಬುದಾಗಿ ಕರೀತಾರೆ. ಅದರಲ್ಲಿ ಜ್ಞಾನಾನುಭವ ಎಂಬುದು ಆದೊಡನೆ ಸಂಚಿತ ಕರ್ಮಗಳಷ್ಟು ಕೂಡ ನಾಶವಾಗಿಬಿಡುತ್ತೆ. ಪ್ರಾರಬ್ಧ ಕರ್ಮ ಮಾತ್ರ ಹಾಗೇ ಇರುತ್ತೆ, ಅದು ಫಲ ಕೊಡ್ತಾನೆ ಇರುತ್ತೆ, ಅದನ್ನು ಅನುಭವಿಸಬೇಕು. ಅವನು ಜ್ಞಾನಿಯೇ ಆಗಿದ್ದರೂ ಸಹ ಕಾಲಕಾಲಕ್ಕೆ ಅದ್ರ ಫಲವನ್ನು ಅನುಭವಿಸಲೇಬೇಕು. ಆ ವಿಷಯವನ್ನು ಮುಂದೂ ಕೂಡ ನಿರೂಪಣೆ ಮಾಡ್ತಾರೆ. ಇಂತಹ ಕರ್ಮಗಳಲ್ಲಿ ಆಗಾಮಿ ಕರ್ಮ ಅನ್ನೋದೇನಿದೆ ಅದು ಸಹ ಜ್ಞಾನಿಯಾದವನಿಗೆ ನಿರ್ವೀರ್ಯವಾಗಿಬಿಡುತ್ತೆ. ಅದು ದಗ್ಧ ಬೀಜದಂತೆ ಆಗುತ್ತೆ. ಸುಟ್ಟಾಕಿದ ಬೀಜ ಆಮೇಲೆ ಮೊಳೆಯಲ್ಲ, ಅದು ಅದರಂತೆ ಆಗುತ್ತೆ. ಆದ್ದರಿಂದ ಜ್ಞಾನ ಅನ್ನೋದು ಎಲ್ಲ ಪಾಪಗಳನ್ನು ತೊಳೆಯುತ್ತೆ ಅನ್ನೋದು ತಾತ್ಪರ್ಯ. ಮುಂದಿನ ಶ್ಲೋಕ 37. ಯಥೇಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹಿಂದೆ ಹೇಳಿದ ವಿಷಯವನ್ನೇ ಇನ್ನೊಂದು ಪ್ರಕಾರದಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಧ್ಯಾಪಕರ ಪ್ರವೃತ್ತಿ ಇರುತ್ತೆ, ಒಂದು ವಿಷಯವನ್ನು ತಿಳಿಸ್ತಾರೆ, ತಿಳಿಸಿದಾಗ ಮನಸ್ಸಿಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ವೋ ಅನ್ನೋ ಸ್ಥಿತಿ ಇರುತ್ತೆ. ಆಗ ಇನ್ನೊಂದು ಉದಾಹರಣೆ ಕೊಟ್ಟು ಮತ್ತೊಂದು ಉದಾಹರಣೆ ಕೊಟ್ಟು ಇನ್ನೊಂದು ಮುಖದಿಂದ ವಿಷಯ ತಿಳಿಸ್ತಾರೆ, ಆಗ ವಿಷಯ ಸ್ಪಷ್ಟ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಇನ್ನೊಂದು ಮುಖದಿಂದ ಅದೇ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಯಥಾ ಹೇಗೆ ಸಮಿದ್ಧ ಅಗ್ನಿ, ಸಮೃದ್ಧವಾಗಿ ಬೆಳೆದ ಅಗ್ನಿಯು, ಚೆನ್ನಾಗಿ ಹೊತ್ತಿಕೊಂಡು ಉರಿಯುತ್ತಿರುವಂತಹ ಬೆಂಕಿಯು, ಏಧಾಂಸಿ ಉರುವಲನ್ನು
ಕಟ್ಟಿಗೆ ಮೊದಲಾದ ಉರಿಯುವ ವಸ್ತುಗಳನ್ನು ಭಸ್ಮಸಾತ್ ಕುರುತೆ, ಬೂದಿಯಾಗಿ ಮಾಡಿ ಹಾಕುತ್ತೋ ಅರ್ಜುನ, ಎಲೆ ಅರ್ಜುನನೇ, ತಥಾ ಹಾಗೆಯೇ ಜ್ಞಾನಾಗ್ನಿ, ಜ್ಞಾನವೆಂಬ ಅಗ್ನಿಯು ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು, ಅಂದರೆ ಶುಭಾಶುಭ ಕರ್ಮಗಳು ಸಂಸ್ಕಾರ ರೂಪವಾಗಿ ಯಾವುದು ಚಿತ್ತದಲ್ಲಿ ಬಂದು ಸೇರಿಕೊಂಡಿದೆಯೋ ಆ ಶುಭಾಶುಭ ಕರ್ಮಗಳನ್ನು ಭಸ್ಮಸಾತ್ ಕುರುತೆ, ಬೂದಿಯಂತೆ ಮಾಡಾಕತ್ತೆ, ಸುಟ್ಟಾಕತ್ತೆ, ಅದಕ್ಕೆ ಜೀವ ಇಲ್ಲದೆ ಇರುವಂತೆ ಮಾಡುತ್ತೆ ಅಂತ ಅರ್ಥ. ಇಲ್ಲೊಂದು ಕಡೆಯಲ್ಲಿ ಬೆಂಕಿ ಉರಿತಾ ಇದೆ ಅಂದರೆ, ಚಿಕ್ಕದಾಗಿ ಬೆಂಕಿ ಉರಿತಾ ಇದ್ದಾಗ ಭರ್ತಿ ಉರುಳನ್ನ ಹಾಕಿಬಿಟ್ರೆ ಅದು ಆರು ಹೋಗೋದು ಉಂಟು. ಯಾಕೆಂದರೆ ಆ ಉರುಳೇ ಭಾರ ಆಗಿ ಅಗ್ನಿ ಬೆಳೆಯೋಕ್ಕೆ ಅವಕಾಶ ಇಲ್ಲದೆ ಇರುವಂತೆ, ಗಾಳಿಯೂ ಬರದೇ ಇರುವಂತೆ ಆಗಿ ಆರೋಗೋದು ಉಂಟು. ಅದೇ ಚಿಕ್ಕದಾಗಿರೋ ಬೆಂಕಿಗೆ ಚೂರು ಚೂರೇ ಉರುಳನ್ನ ಕೊಟ್ಟು ದೊಡ್ಡದಾಗಿ ಮಾಡಿ ಅದು ಹೊತ್ತಿ ಉರಿತಾ ಇದೆ ಅನ್ನೋ ಪರಿಸ್ಥಿತಿ ಬಂದರೆ ಅದ್ರ ಮೇಲೆ ಯಾವ ತರಹದ ಉರುವಲನ್ನು ಹಾಕಿದರೂ, ಎಷ್ಟು ಹಾಕಿದ್ರೂ ಅಷ್ಟೂ ಸುಟ್ಟಾಕ್ಬಿಡುತ್ತೆ. ಅದಕ್ಕಷ್ಟು ಬಲ ಇರುತ್ತೆ ಅದಕ್ಕೆ. ಅದೇ ರೀತಿಯಲ್ಲಿ ಈ ಜ್ಞಾನಾಗ್ನಿ ಅನ್ನೋದು ಇದೆಯಲ್ಲ, ಅದು ಎಲ್ಲವನ್ನೂ ಸುಟ್ಟಾಕೋದಕ್ಕೆ ಬೇಕಾಗೋ ಸಾಮರ್ಥ್ಯ ಇದೆ. ಅಷ್ಟು ಸಮರ್ಥವಾದದ್ದು ಇನ್ನು ಸೃಷ್ಟಿಯಲ್ಲಿ ಇನ್ನೊಂದಿಲ್ಲ, ಅಷ್ಟು ಸಮರ್ಥವಾಗಿದೆ. ಅದು ಸಂಚಿತವಾಗಿರುವ ಎಲ್ಲ ಕರ್ಮಗಳನ್ನು ನಿರ್ಬಲವಾಗಿ ಮಾಡುತ್ತೆ, ನಿರ್ಜೀವವಾಗಿ ಮಾಡುತ್ತೆ. ಹೇಗೆ ನಿರ್ಜೀವವಾಗಿ ಮಾಡುತ್ತೆ ಅಂತ ಕೇಳಿದ್ರೆ, ಆ ಎಲ್ಲ ಕರ್ಮಗಳು ಪ್ರಧಾನವಾಗಿ ಯಾವುದೋ ಜನ್ಮಗಳಲ್ಲಿ ಹುಟ್ಕೊಂಡಿದೆ. ಆಯಾ ಜನ್ಮಗಳಲ್ಲಿ ಪ್ರಕೃತಿಯಲ್ಲಿ ಒಂದು ರಾಗ, ದ್ವೇಷ ಇವುಗಳೆಲ್ಲ ಇದ್ದು ಅದರ ಕಾರಣದಿಂದ ಅವೆಲ್ಲ ಹುಟ್ಕೊಂಡು ಬೆಳೆದು ಬಂದಿದೆ. ಆದರೆ ಈಗ ಜ್ಞಾನೋದಯ ಆಯಿತು ಅಂತಂದರೆ ಆ ರಾಗದ್ವೇಷಗಳೆಲ್ಲ ಕಳಚೊರಟೋಗುತ್ತೆ. ರಾಗದ್ವೇಷಗಳೆಲ್ಲ ಕಳಚೋದಾಗ ರಾಗದ್ವೇಷ ಮೂಲವಾಗಿ ಬಂದಿರುವ ಕರ್ಮಗಳು ಎಲ್ಲ ನಿರ್ಬಲವಾಗಿಬಿಡುತ್ತೆ, ಅದಕ್ಕೆ ಬಲ ಹೊರಟೋಗುತ್ತೆ. ಅದರಿಂದ ಅದು ಇದ್ದರೂ ಇಲ್ಲ, ಆ ರೀತಿಯ ಸ್ಥಿತಿ ಬಂದುಬಿಡುತ್ತೆ. ಇದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳೋದುಂಟು. ಏನು ಅಂದರೆ, ಪ್ರತಿಯೊಬ್ಬನೂ ಕರ್ಮವನ್ನು ಆಚರಿಸುವಾಗ ನಾನು ಮಾಡ್ತಾ ಇದ್ದೇನೆ ಅಂತ ಒಂದು ಕರ್ತೃತ್ವದ ಅಭಿಮಾನವನ್ನು ಇಟ್ಕೊಂಡು ಮಾಡ್ತಾನೆ. ಆ ಅಭಿಮಾನ ಇರೋದ್ರಿಂದ ಆ ಕರ್ಮ ನಮಗೆ ಫಲ ಕೊಡೋಕ್ಕೆ ಬೇಕಾಗುವಂತೆ ಸಿದ್ಧವಾಗುತ್ತೆ. ಈ ಕರ್ತೃತ್ವ ರೂಪವಾದ ಅಭಿಮಾನವನ್ನು ನಾನು ಹೊಂದಿಲ್ಲ ಅಂತಾದರೆ ಆಗ ಆ ಕರ್ಮ ನಂಗೆ ಫಲ ಕೊಡೋಲ್ಲ ಅನ್ನುವ ಅಂಶವನ್ನು, ಕರ್ಮಯೋಗ ಅನ್ನೋ ವಿಷಯವನ್ನು ನಾವು ಹಿಂದೆ ಅನುಸಂಧಾನ ಮಾಡುವಾಗ ಒಂದು ರೀತಿಯಲ್ಲಿ ಭಾವಿಸಿದ್ದೀವಿ. ಯೋಗಿಯಾದವನು ಒಮ್ಮೆ ಆ ಪರಮಾತ್ಮ ದರ್ಶನ ಮಾಡಿದ ನಂತರದಲ್ಲಿ ಅವನು ಬದುಕಿರ್ಬೋದು, ಅವನು ನಾನಾ ಕರ್ಮಗಳನ್ನು ಆಚರಿಸ್ತಾ ಇರ್ಬೋದು, ಆದರೆ ಅದು ಕರ್ಮಯೋಗ. ಅವನಿಗೆ ಯಾವುದೇ ರೀತಿಯಾದಂಥ ನಾನು ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಾದ ಕರ್ತೃತ್ವ ಅಭಿಮಾನವೆಂಬುದು ಇಲ್ಲ. ನಾನು ನಿಮಿತ್ತ ಅನ್ನೋ ರೀತಿಯಾದ ಬುದ್ಧಿ ಇದೆ. ಕರ್ಮದ ಬಗ್ಗೆ ಅಂಟಿಲ್ಲ, ಕರ್ಮದ ಫಲದ ಬಗ್ಗೆನೂ ಅಂಟಿಲ್ಲ. ಕರ್ತವ್ಯಾಪ, ಅದರಿಂದ ನಾನು ಮಾಡ್ತಾಯಿದ್ದೀನಿ ಅನ್ನೋ ಮನಸ್ಸಿದೆ. ಹೀಗಿರೋದ್ರಿಂದ ಮಾಡಿದ ಯಾವ ಕರ್ಮವೂ ವಿಶೇಷವಾಗಿ ಮುಂದಕ್ಕೆ ಫಲ ಕೊಡೋಕ್ಕೆ ಬೇಕಾಗುವ ಸಂಸ್ಕಾರವಾಗಿ ಉಳ್ಕೊಳ್ಳಲ್ಲ, ಅದು ನಿರ್ವೀರ್ಯವಾಗಿ ಆಗುತ್ತೆ ಅನ್ನೋದು ತಾತ್ಪರ್ಯ. ಇದೇ ರೀತಿಯಲ್ಲಿ ವಿಸ್ತಾರವಾಗಿ ಈ ಒಂದು ಜ್ಞಾನದ ಹಿರಿತನವನ್ನು ಶ್ರೀಕೃಷ್ಣ ಪ್ರಭು ಇನ್ನೂ ಕೆಲವಾರು ಮಾತುಗಳಿಂದ ನಿರೂಪಣೆ ಮಾಡ್ತಾ ಇರುವ ಸನ್ನಿವೇಶ ಉಂಟು. ಇಷ್ಟನ್ನು ಇವತ್ತಿನ ಪಾಠವಾಗಿ ಭಾವಿಸಿ ಈ 4 ಮಾತುಗಳನ್ನು ಧರ್ಮಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ಗುರುದರುಶನ ಗುರುದರುಶನ ಜನ್ಮ ಪಾವನ ಗುರುದರುಶನ ಜನ್ಮ ಪಾವನ ಗುರುದರುಶನ ಜನ್ಮ ಪಾವನ ಗುರುಗಾಯನ ಮುಕ್ತಿ ಸಾಧನಾ ಗುರು ಗಾಯನ ಮುಕ್ತಿ ಸಾಧನಾ ಗುರು ಗಾಯನ ಮುಕ್ತಿ ಸಾಧನಾ ಗುರುದರುಶನ ಜನ್ಮ ಪಾವನ ಗುರುದರುಶನ ಜನ್ಮ ಪಾವನ ಗುರುವಿನ ಸೇವೆಯೇ ಗಂಗಾ ಸ್ನಾನ ಗುರುವಿನ ಸೇವೆಯೇ ಗಂಗಾ ಸ್ನಾನ ಗುರುವಿನ ಸೇವೆಯೇ ಗಂಗಾ ಸ್ನಾನ ಗುರುವಿನ ಮಂತ್ರ ಅಮೃತಪಾನ ಗುರುವಿನ ಮಂತ್ರ ಅಮೃತಪಾನ ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ ಗುರು ಕೃಪೆಯೇ ಸರ್ವ ಶಕ್ತಿಗೆ ಸಾಧನ ಗುರು ಕೃಪೆಯೇ ಸರ್ವ ಶಕ್ತಿಗೆ ಸಾಧನ ಆ ಗುರುದರುಶನ ಜನ್ಮ ಪಾವನ ಗುರುದರುಶನ ಜನ್ಮ ಪಾವನ ಗುರುಗಾಯನ ಮುಕ್ತಿ ಸಾಧನಾ ಗುರು ಗಾಯನ ಮುಕ್ತಿ ಸಾಧನಾ ಗುರುದರುಶನ ಜನ್ಮ ಪಾವನ ಗುರುವಿಲ್ಲದ ಬಾಳು ಬರಿ ಬರಡಿದ್ದಂತೆ ಗುರುವಿಲ್ಲದ ಬಾಳು ಬರಿ ಬರಡಿದ್ದಂತೆ ಗುರುವಿಲ್ಲದ ಬಾಳು ಬರಿ ಬರಡಿದ್ದಂತೆ ಗುರು ದೊರೆಯದೊಡೆ ಕತ್ತಲೆ ಕವಿದಂತೆ ಗುರು ದೊರೆಯದೊಡೆ ಕತ್ತಲೆ ಕವಿದಂತೆ ಗುರು ಬಯಸದ ಜನ್ಮ ಕಾರ್ಕೋಟ ವಿಷದಂತೆ ಗುರು ಬಯಸದ ಜನ್ಮ ಕಾರ್ಕೋಟ ವಿಷದಂತೆ ಗುರು ಬಯಸದ ಜನ್ಮ ಕಾರ್ಕೋಟ ವಿಷದಂತೆ ಗುರು ಧ್ಯಾನ ಮಾಡದವ ಇದ್ದರೂ ಇರದಂತೆ ಗುರು ಧ್ಯಾನ ಮಾಡದವ ಇದ್ದರೂ ಇರದಂತೆ ಗುರು ಧ್ಯಾನ ಮಾಡದವ ಇದ್ದರೂ ಇರದಂತೆ ಆ ಗುರುದರುಶನ ಜನ್ಮ ಪಾವನ ಗುರುದರುಶನ ಜನ್ಮ ಪಾವನ ಗುರುಗಾಯನ ಮುಕ್ತಿ ಸಾಧನಾ ಗುರು ಗಾಯನ ಮುಕ್ತಿ ಸಾಧನಾ ಗುರು ಗಾಯನ ಮುಕ್ತಿ ಸಾಧನಾ ಗುರುದರುಶನ 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 ಜನ್ಮ